ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಮೊಹರಂ ಹಬ್ಬದ ಪ್ರಯುಕ್ತ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಜರುಗಿತು. ಮುಂಬರುವ ಮೊಹರಂ ಹಬ್ಬವನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಆಚರಿಸುವ ಉದ್ದೇಶದಿಂದ ಸಿಂದಗಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಭಾಗವಹಿಸಿದ ಗಣ್ಯರಾದ ಮೆಹಬೂಬ್ ಸಿಂದಗಿಕರ್, ಶಿವ್ ಆಲ್ಮಿಲ್, ಮಾಜಿ ಪುರಸಭೆ ಉಪಾಧ್ಯಕ್ಷ ರಾಜಣ್ಣ ನಾರಾಯಣ್ಕರ್, ರಜಾಕ್ ಮುಜಾವರ್, ಅಶೋಕ್ ಅಲ್ಲಾಪುರ್, ಮಾಜಿ ಸೈನಿಕ ಶಬ್ಬೀರ್ ಪಟೇಲ್ ಬಿರಾದಾರ್, ಸೈಬಣ್ಣ ಪುರ್ದಾಳ್, ಬಂದೇ ನವಾಜ್ ಶಾಪುರ್ ಸೇರಿದಂತೆ ಊರಿನ ಅನೇಕ ಹಿರಿಯರು ಹಾಗೂ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಮೊಹರಂ ಕೇವಲ ಮುಸ್ಲಿಂ ಸಮಾಜದ ಹಬ್ಬವಲ್ಲ, ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿದೆ. ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಭೆ, ಅನಾಹುತ ಅಥವಾ ಅಶಾಂತಿ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಸರ್ಕಾರದಿಂದ ಹೊರಡಿಸಲಾದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಹಬ್ಬಗಳು ಶಾಂತಿಯುತವಾಗಿ ನಡೆಯಲು ಸಾಧ್ಯ ಎಂದು ಸಲಹೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಿಂದಗಿ ನಗರ ಪೊಲೀಸ್ ಠಾಣೆಯ ಪ್ರೊಫೆಷನರಿ ಪಿಎಸ್ಐ ವೀರಪಾಕ್ಷ ಪಾಟೀಲ್ ಹಾಗೂ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ, ಮೊಹರಂ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಹಬ್ಬದ ದಿನಗಳಲ್ಲಿ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಲು ವಿಶೇಷ ಸಂಚಾರಿ ಸಿಬ್ಬಂದಿಯನ್ನ ನಿಯೋಜಿಸಲಾಗುವುದು. ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಹಾಗೂ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ವ್ಯಕ್ತಿಗಳ ಮೇಲೆ ನಿಗಾ ಇಟ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಹಬ್ಬದ ಸಂದರ್ಭದಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರ ಕುರಿತು ಮಾಹಿತಿ ಸಂಗ್ರಹಿಸಿ ಅಗತ್ಯವಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೊನೆಯಲ್ಲಿ ಮೊಹರಂ ಹಬ್ಬವನ್ನ ಎಲ್ಲರೂ ಶಾಂತಿ, ಸೌಹಾರ್ದತೆ ಹಾಗೂ ಪರಸ್ಪರ ಸಹಬಾಳ್ವೆಯ ಸಂದೇಶದೊಂದಿಗೆ ಆಚರಿಸಬೇಕು. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿದಾಗ ಮಾತ್ರ ಹಬ್ಬವನ್ನು ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ನಡೆಸಲು ಸಾಧ್ಯ ಎಂದು ತಿಳಿಸಿದರು. ನಮಸ್ಕಾರ, ಜೈ ಭೀಮ್. ಇಂದು ಮೊಹರಂ ಹಬ್ಬದ ಪ್ರಯುಕ್ತ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ PSI ಆದಂಥ ಕಾಂಬ್ಳೆ ಸರ್ ಅವರೇ ಹಾಗೂ ಈ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿದಂಥ ಯಾವತ್ತು ನನ್ನ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರೇ ಹಾಗೂ ಮೊಹರಂ ಕಮಿಟಿಯ ಸದಸ್ಯರುಗಳೇ ಹಾಗೂ ಪತ್ರಿಕಾ ಮಿತ್ರದ ಸ್ನೇಹಿತರೆ, ಇದು ಭಾಳ ಖುಷಿ ಅನ್ಸಾಗ್ತದೆ. ಇವತ್ತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಇದು ಮೊದಲ ಸಭೆ, ಮೊಹರಂ ಹಬ್ಬಕ್ಕಿಂತ ಮುಂಚೆ ಕರೆಯುವಂಥ ಮೊದಲ ಸಭೆ ಇದು. ಯಾಕಂದರೆ ಮುಂಚೆ ಏನಾಗ್ತಿತ್ತು, ಮೊಹರಂ ಹಬ್ಬ ದೇವರು ಕುಂತ ಬಳಕ ಶಾಂತಿ ಸಭೆ ಕರೀತಿದ್ರು. ಇದು ಒಂದು ರೀತಿ ಭಾಳ ವಿಶೇಷ ಅನ್ನಿಸ್ತು ನಮ್ಗೆ. ಸಾಹೇಬರಿಗೆ ನಾ ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು, ಮೊಹರಂ ಹಬ್ಬ ಅಂದರೆ ಕೇವಲ ಅದು ಒಂದು ಇಸ್ಲಾಮದವರದ ಹಬ್ಬ ಅಲ್ಲ, ಹಿಂದೂ ಮುಸ್ಲಿಮರು ಕೂಡಿ ಮಾಡುವಂಥ ಒಂದು ಹಬ್ಬ ಆಗಿದೆ. ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಹಬ್ಬ ಇತ್ತಂದ್ರೆ ಹಳ್ಳಿ ಒಳಗೆ ಗ್ರಾಮೀಣ ಪ್ರದೇಶಗಳು ನೋಡ್ರಿ, ಇವತ್ತು ಏನಾಗ್ತದೆ, ಹೆಚ್ಚಿನ ಯಾರು ಮುಸಲ್ಮಾನರು ಇರಲ್ಲ. ಕುದ್ರಿನೂ ಹಿಂದೂ ಸಹೋದರರು ಇರ್ತಾರ, ಹುಣಸೋರು ಹಿಂದೂಗಳು ಇರ್ತಾರ, ಡೋಲಿ ಹತ್ತೋರು ಹಿಂದೂಗಳು ಇರ್ತಾರ, ಚೊಂಗೆ ತರೋರು ಹಿಂದೂಗಳು ಇರ್ತಾರ. ಇದು ಒಂದು ಭಾಳ ಒಂದು ವಿಶೇಷ ಹಬ್ಬ. ಜೊತೆಗೆ ಇವತ್ತು ನಾವೆಲ್ಲರೂ ಇಲ್ಲಿ ಶಾಂತಿ ಸಭೆ ಒಳಗೆ ಇವತ್ತು ಸೇರಿ ಅಂದರೆ ಏನು ಸರ್ಕಾರದಿಂದ ಮಾರ್ಗಸೂಚಿ ಬಂದಿರ್ತೈತಿ ಅದನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು. ಜೊತೆಗೆ ನಾವೆಲ್ಲರೂ ಹಿರಿಯರು ಬಂದಿರಲಿ ಈ ಸಭೆ ಅಂದರೆ, ಈ ಸಭೆಗೆ ಪೊಲೀಸ್ ಇಲಾಖೆಯಿಂದ ಕರೆ ಉದ್ದೇಶ ಏನಂದರೆ, ಯಾವುದೇ ರೀತಿಯ ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆ ಶಾಂತಿ ಸಭೆ ಕರೆದಿರ್ತಾರೆ. ಹಾಗಾಗಿ ಅದನ್ನು ನಾವು ಪಾಲನೆ ಮಾಡಬೇಕು. ಇಲ್ಲಿ ಬಂದಿರುವಂಥ ಎಲ್ಲರೂ ನಾವು ಹಿರಿಯರು ನಮ್ಮ ಯುವಕರಿಗೆ ಹೇಳಬೇಕು, ತಿಳಿ ಹೇಳಬೇಕು. ಯಾವುದೇ ಒಂದು ಬೇರೆ ಬೇರೆ ಇಶ್ಯೂಗಳು ಬರ್ತಿರ್ತಾವ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬೇರೆ ಬೇರೆ ಇಶ್ಯೂ ಬಂದಿರ್ತಾವ, ಅವು ಯಾವುದೇ ರೀತಿ ಕಿವಿಗೊಡದೆ ಏನಾದರೂ ಅಂತ ಘಟನೆಗಳಾದರೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಇಲಾಖೆ 112 ಐತಿ, ಸಾಹೇಬ್ರ ನಂಬರ್ ಕೊಟ್ಟಿರ್ತಾರ, ನಮ್ಮ SB ಅವ್ರು ಇರ್ತಾರ, ಅಲ್ಲಿ ಸಿಬ್ಬಂದಿ ಹೇಳ್ತಾರೆ, ಅವ್ರಿಗೆ ಗಮನ ಕೊಡುವಂಥ ಕೆಲಸ ಮಾಡಬೇಕು. ಜೊತೆಗೆ ನಾವೇ ಹೂವು ಎತ್ತೊಳಕ್ಕೆ ಗಲಾಟೆ ಎಬ್ಸುವಂಥ ಕೆಲಸ ಮಾಡಬಾರ್ದು. ಅದ್ರ ಜೊತೆಗೆ ಇನ್ನೂ ಅನೇಕ ಮಾರ್ಗಸೂಚಿ ಬಂದಿರ್ತಾವ, ಸಾಹೇಬ್ರು ಹೇಳ್ತಾರ. ಸಾಹೇಬ್ರಿಗೆ ನಾವು ನಮ್ಮ ಸಮಾಜದ ಪರವಾಗಿ ಒಂದು ವಿನಂತಿ ಮಾಡಕ್ಕೆ ಇಟ್ಕೊಡ್ತೀನಿ, ಇಲ್ಲಿ ಮೊಹರಂ ಹಬ್ಬ ಸರ ಭಾಳ ಶಾಂತಿ ರೀತಿಯಾಗಿ ಆಚರಣೆ ಆಗ್ತದ. ಮತ್ತು ಇಲ್ಲಿ ನಾಳೆ ಬಿಟ್ಟು ನಾಡ್ದ ಬುಧವಾರ ದಿನ ದೇವ್ರ ಕುಂದಿರ್ತಾವ, ಬುಧವಾರ ದಿವಸ ಗುದ್ಗೆ ಆದ ಸೋಮವಾರ ದಿವಸ ದೇವ್ರ ಕುಂದ 10 ದಿನ ದೇವರ ಕೇವಲ ಇಲ್ಲಿ ಒಂದೇ ಕುಂದ ಅಲ್ಲಿ ಬಜಾರ್ ಒಳಗ ಅಕ್ಷಿ ಒಳಗ ಆ ದೇವರ ಇಮಾಮ್ ಸೇನೆ
ಹುಸೇನ್ ಬಾಷಾ. ಇನ್ನುಳಿದ ದೇವ್ರ ಏನಾದ್ರು 5 ದಿವಸ ದೇವ್ರ ಇರ್ತಾವ ಸರ್. 5 ದಿವಸ ದೇವ್ರ, ಅದ್ರ ಜೊತೆಗೆ 4 ಡೋಲಿ ಅದಾವ ಸರ್. 4 ಮಸೀದಿಯೊಳಗೆ ಡೋಲಿ ಅದಾವ. ಅದು ಭಾಳ ಶಾಂತಿ ರೀತಿಯಿಂದ ಹೋಗ್ತಾವ. ಆಮೇಲೆ ಈಗ ನನಗೆ ಅನಿಸಿ ಮಟ್ಟಿಗೆ ಅಲ್ಲಿ ಪೊಲೀಸ್ ಬಂದೋಬಸ್ತಿ ಕೇವಲ ಒಂದೇ ದಿವಸ ಆಗ್ತಿತ್ತು, ಮೊಹರಂ ದಿನ. ಇನ್ನುಳಿದ ದಿವಸಗಳಲ್ಲಿ ನಿಮ್ಮ ಯಾವುದೇ ರೀತಿ ನಾವು ಅಡಚಣೆ ಅಲ್ಲಾರ ನಾವೇ ಅದನ್ನ ನೇತೃತ್ವ ವಹಿಸ್ಕೊಂಡು ಎಲ್ಲ ದರ್ಗಾ ಕಮಿಟಿಯವರು, ದೇವರ ಕಮಿಟಿಯವರು ನಾವೇ ಅದನ್ನ ಮಾಡ್ತೀವಿ ಸರ್. ಆಮೇಲೆ ಈಗ ದೇವರು ನಸೀನಾಗಿ ಹೇಳೋ ದೇವ್ರ ಅಂದ್ರೆ ಕುರೇದಿಲ್ ಭಾಷಾ ದೇವರು, ಮತ್ತೆ ಅಬ್ಬಾಸ್ ಅಲಿ ದೇವರು, ಬಾರಾಮ, 3 ದೇವರುಗಳು ಬರ್ತಾವ ಸರ್. ಓಣಿ ಒಳಗ ಎಲ್ಲಾ ವಾರ್ಡ್ಗಳಿಗೆ ಸಂಚರಿಸ್ತಾವ. ಅಂದ್ರೆ ಕೇವಲ 3 ವಾರ್ಡ್ ಸರ್. ಒಂದು 9ನೇ ವಾರ್ಡ್ ತಕ್ಯಾಂಗಲ್ಲಿ, ಒಂದು 7ನೇ ವಾರ್ಡ್ ಬಾಗವನಗಲ್ಲಿ, ಆಮೇಲೆ ಮಗರಬಗಲ್ಲಿ 3 ವಾರ್ಡ್ಗಳಲ್ಲಿ ಸಂಚರಿಸ್ತಾವ ಸರ್. ಯಾವುದೇ ರೀತಿ ತೊಂದರೆ ಅಲ್ಲಾರ್ದಂಗೆ ನಾವು ಅದನ್ನು ಮಾಡ್ತೀವಿ ಹಬ್ಬ ಅನ್ನೋದಕ್ಕಂತ ನಾವು ಭರವಸೆ ಕೊಡ್ತೀವಿ. ಜೊತೆಗೆ ನಾವು ಸರ್ಕಾರದಿಂದ ಬರ್ತಕ್ಕಂಥ ಮಾರ್ಗಸೂಚನೆ ಎಲ್ಲ ಪಾಲನೆ ಮಾಡ್ತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಶಾಂತಿ ಸಭೆಯ ಅಧ್ಯಕ್ಷನ್ನು ವಹಿಸಿಕೊಂಡಿರುವಂಥ ನಮ್ಮ ಸಿಂದಗಿಯ PSI ಸಾಹೇಬರೇ, ಸಿಂದಗಿ ಠಾಣೆಯ PSI ಸಾಹೇಬರೇ, ಅದೇ ರೀತಿಯಾಗಿ ಈ ಒಂದು ಶಾಂತಿ ಸಭೆಗೆ ಆಗಮಿಸಿರುವಂಥ ನನ್ನೆಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ, ಈ ಒಂದು ಶಾಂತಿ ಸಭೆಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ದು ಯಾವುದೇ ಒಂದು ಹಬ್ಬ ಬರಲಿ, ಅದು ಮೊಹರಂ ಹಬ್ಬ ಇರಲಿ, ಬಕ್ರೀದ್ ಹಬ್ಬ ಇರಲಿ, ಆಮೇಲೆ ಗಣಪತಿ ಹಬ್ಬ ಇರಲಿ, ದೇವಿ ಹಬ್ಬ ಇರಲಿ, ಇವು ಒಂದು ಹಬ್ಬದ ಶಾಂತಿತೆಯನ್ನು ಕಾಪಾಡಬೇಕನ್ನೋ ಉದ್ದೇಶದಲ್ಲಿ ಈ ಒಂದು ಶಾಂತಿ ಸಭೆಯನ್ನು ಅದು ಹಿಂದೂ ಸಮಾಜದವ್ರಿಗೆ ಹಾಗೂ ಮುಸ್ಲಿಂ ಸಮಾಜದವ್ರಿಗೆ, ದಲಿತ ಸಮಾಜದವ್ರಿಗೆ ಎಲ್ಲರೂ ಕರೆಸ್ಕಿಸಿಂದ ಈ ಒಂದು ಶಾಂತಿ ಸಭೆಯನ್ನು ಇವತ್ತು ಇಂಥ ಒಂದು ಹಬ್ಬದ ಸಮಯದಲ್ಲಿ ಶಾಂತಿ ಸಭೆಯನ್ನು ಮಾಡ್ತಾರೆ. ಈ ಒಂದು ಶಾಂತಿ ಸಭೆಗೆ ಆಗಮಿಸಿರುವಂಥ ತಾವೆಲ್ಲರಿಗೂ ಜವಾಬ್ದಾರಿ ಏನಪ್ಪ ಅಂತಂದರೆ, ನಾವು ಇಲ್ಲಿ ನಡೆದಿರುವಂಥ ಶಾಂತಿ ಸಭೆಯ ಉದ್ದೇಶ ಏನಿದೆ ಆ ಉದ್ದೇಶವನ್ನು ನಮ್ಮ ಮೊಹರಂದ ಕಮಿಟಿಯವರು ಆಗಲಿ, ಆಮೇಲೆ ದೇವಿ ಕಮಿಟಿಯವರು, ಗಣಪತಿ ಕಮಿಟಿ, ಯಾವುದೇ ಒಂದು ಹಬ್ಬದ ಶಾಂತಿ ಸಭೆಗಳಾಗಲಿ ನಾವು ಹೋಗಿ ನಮ್ಮಲ್ಲಿರುವಂಥ ಎಲ್ಲರಿಗೂ ಕೂಡ ಈ ಮಾತನ್ನು ತಿಳಿಸ್ಬೇಕಾಗ್ತದೆ. ಯಾಕಂತಪ್ಪ ಅಂದ್ರೆ ನಾವಿಲ್ಲಿ ಬಂದಿರುವಂಥದ್ದು ಕೇವಲ ಒಂದು 10% ಜನ, 90% ಜನ ಹಬ್ಬಾಚರಣೆ ಮಾಡೋರು ಇರ್ತಾರೆ. ಅವ್ರಿಗೆ ಯಾವ ಸ್ಥಿತಿಯಲ್ಲಿ ನಾವು ಹಬ್ಬಾಚರಣೆ ಮಾಡಬೇಕು, ಹೆಂಗೆ ಮಾಡಬೇಕನ್ನೋ ಹೇಳುವಂಥ ವಿಚಾರ ಜವಾಬ್ದಾರಿ ಅದು ಪೊಲೀಸ್ ಠಾಣೆಯವ್ರಿಗಿಂತ ಹೆಚ್ಚಾಗಿ ನಮ್ಮದಿರ್ತದೆ. ಆಮೇಲೆ ನಮಗೆ ಮೀರ್ತಪ್ಪ ಅಂತಂದ್ರೆ ಅವರೆಲ್ಲ ಅದಕ್ಕೆ ನೋಡ್ಕೋತಾರೆ. ಈ ಒಂದು ನಮ್ಮ ಸಿಂದಗಿಯಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಸಿಂದಗಿ ಹೆಸರೇ ಬಂಗಾರದ ಬಿಂದಿಗೆ ಅಂತ ಹೇಳ್ತಾರೆ. ಇವತ್ತಿನವರೆಗೂ ಅಂತ ಏನೂ ಇನ್ಸಿಡೆಂಟ್ ಕೂಡ ಆಗಿಲ್ಲ. ಎಲ್ಲ ಹಬ್ಬವನ್ನು ಕೂಡ ಶಾಂತಿ ಸಭೆಯಿಂದ ನಡೀತದೆ. ಬಾಬಾ ಸಾಹೇಬರು ಸಂವಿಧಾನ ಬರೆಯುವ ಸಮಾಜದಾಗ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸಮಾಜದ ಬಾಂಧವರಿಗೆ ಎಲ್ಲ ತಮ್ಮ ಧರ್ಮವನ್ನು ಸಂಪೂರ್ಣವಾಗಿ ಆಚರಣೆ ಮಾಡುವಂಥ ಅವಕಾಶ ಇದೆ. ಅದು ಯಾವ ಥರ ಆಚರಣೆ ಮಾಡಬೇಕಪ್ಪ ಅಂತಂದ್ರೆ ಶಾಂತಿಯುತವಾಗಿ ಆಚರಣೆ ಮಾಡಬೇಕು, ಖುಷಿ ಪಡೆಯುವಂಥ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ. ಈ ಒಂದು ಮೊಹರಂ ಶಾಂತಿ ಸಭೆಗೆ ಯಾಕೆ ಕರೀತಪ್ಪ ಅಂತಂದ್ರೆ, ಈ ಹಬ್ಬ ಕೇವಲ ಮುಸ್ಲಿಮ್ರ ಹಬ್ಬ ಅಲ್ಲ, ಇದೊಂದು ಹಿಂದೂ ಮತ್ತು ಮುಸ್ಲಿಂ ಸಮಾಜ ಸೇರಿ ಮಾಡುವಂಥ ಒಂದು ಹಬ್ಬ ಇದು. ಈಗ ಬರ್ತಾ ನೋಡ್ಬೇಕಂದ್ರೆ ನಾವು 8ನೇ ಕತ್ತಲ ರಾತ್ರಿಗೆ ಹಚ್ಚಾಳಕ್ಕೆ ಹೋಗ್ತೀವಿ. ಅಲ್ಲಿ ಹಚ್ಚಾಳ ಒಳಗೆ ಹುಸೇನ್ ಬಾಷಾ ದೇವರು ಕುಂದರ್ಸ್ತಾರೆ. ಅಲ್ಲಿ ಆ ದೇವರ ಸೇವೆ ಮಾಡೋರು, ದೇವರು ಕುಂದ್ಸೋರು, ಆ ಮಸೀದಿ ಕಮಿಟಿ ಎಲ್ಲ ಇರೋರು ಅವರು ಮುಸ್ಲಿಮ್ರು, ಯಾರು ಮುಸ್ಲಿಮರಲ್ಲ. ಅಲ್ಲಿರುವಂಥವ್ರು ಎಲ್ಲರೂ ಹಿಂದೂ ಸಮಾಜದವರು ಆ ದೇವರ ಸೇವೆಯನ್ನು ಮಾಡ್ತಾರೆ. ನಾವು ಅಲ್ಲಿ ಹೋಗ್ತೀವಿ, ಎಲ್ಲ ಮುಸ್ಲಿಂ ಸಮಾಜದವ್ರು ಕೂಡ ಅಲ್ಲಿ ಬರ್ತಾರೆ. ಆದರೆ ನಮಗಿಂತ ಹೆಚ್ಚಾಗಿ ಅವರು ಅಲ್ಲಿ ಮಾಡ್ತಾರೆ. ಆ ಜವಾಬ್ದಾರಿ ಅವ್ರಿಗೆ ಇದೆ. ತಲಾಂತರದಿಂದ ಅವರೇ ಅದೊಂದು ಪದ್ಧತಿಯನ್ನು ಇವತ್ತಿನ ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಬನ್ನೆಟ್ಟಿಗೂ ಹೋಗಿದ್ದೇವೆ ರೀ. ಆಮೇಲೆ ಇಲ್ಲಿ ಸೋಂಪುರದಾಗ ಹೋಗಿದ್ದೆವು. ಸೋಂಪುರದಾಗ ನಮ್ಮ ಮುಸ್ಲಿಂ ಸಮಾಜದ ಮನೆ ಇರಲಿಲ್ಲ ಅಂದರೂ ಚಾಂದ್ಕೋಟಿ ಮುಲ್ಲಾ ಅವ್ರಿಗೆ ಕರ್ಕೊಂಡ್ಬಂದು ಅಲ್ಲಿ ದೇವರು ಕುಂದಿಸ್ತಾರೆ. ಅದ್ಭುತವಾದ ಒಂದು ಮಸೀದಿಯನ್ನು ಹಿಂದೂ ಸಮಾಜದವರು ಅಲ್ಲಿ ಕಟ್ಸ್ಯಾರ. ನನ್ನ ಕಣ್ಣಾಡಿ ಇವತ್ತೊಂದು ದಿವಸ ಆ ಮಸೀದಿ ನೋಡಿನ. ಅಂಥವನ್ನ ಆಚರಣೆ ನಮ್ಮ ಸಿಂದಗಿಯಲ್ಲಿನೂ ಕೂಡ ನಾವು ಸಣ್ಣವರಿದ್ದಾಗ ಭಾಳ ಚಂದ ಒಂದು ಮೊಹರಂ ಹಬ್ಬ ಆಗಿ 5 ದಿವಸನೂ ಕೂಡ ಮೊಹರಂ ಹಬ್ಬ ಅತಿ ವಿಜೃಂಭಣೆಯಿಂದ ನಡೀತಿತ್ತು. ಈಗ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂತಂದ್ರೆ ಅದು ಯಾಕಪ್ಪ ಅಂತಂದ್ರೆ, ಈಗ ಇರುವಂಥ ಸ್ವಲ್ಪ ಯುವಕರಲ್ಲಿ ಅವಾಲಿ ಆಡೋ ಸಮಯದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ಸ್ವಲ್ಪ ದಾಳಿ ಮಾಡುವಂಥ ವ್ಯವಸ್ಥೆ ಕಾಣ್ತಪ್ಪ ಅಂತಂದ್ರೆ ಅಲ್ಲಿ ಈಗ ಒಂದು ಸ್ವಲ್ಪ ಜನರಲ್ಲಿ ಭಯ ಹುಟ್ಟು ಬಿಟ್ಟಿದೆ. ನಮ್ಮ ಮಗನಿಗೆ ಕಳಿಸಿದ್ರೆ ಅಲ್ಲಿ ಸುಮ್ಮನೆ ಸಮಸ್ಯೆ ಆಗ್ತಾವೇನೋ ಅಂತ. ಹೀಗಾಗಿ ಜನ ನೋಡ್ಲಿಕ್ಕೆ ಬರಲಾರ್ದಂಥ ಪರಿಸ್ಥಿತಿ ಆಗಿದೆ. ಯಾಕಾಗಿದೆಪ್ಪ ಅಂತಂದ್ರೆ ಒಂದೇ ಒಂದು ಇನ್ಸಿಡೆಂಟ್ ನಮ್ಮಲ್ಲಿ ಆಗಿತ್ತು 2013ದಾಗ ಟಿಪ್ಪು ಸುಲ್ತಾನ್ ಜಯಂತಿದಾಗ. ಆ ಭಯ ಇನ್ನೂವರೆಗೆ ಜನರಲ್ಲಿ ಇದೆ. ಆದ್ರೆ ಆ ಭಯ ಎಲ್ಲರೂ ನಾವು ಸೇರಿ ತೆಗಿಬೇಕು. ಅದಕ್ಕೋಸ್ಕರ ಈ ಸಲ ಬರುವಂಥ ಮೊಹರಂ ಹಬ್ಬ ನಾವು 5 ದಿನ ಹಬ್ಬವನ್ನು ಮಾಡ್ತೀವಿ. ನಮ್ಮ ಸಿಂದಗಿಯಲ್ಲಿ 8 ಮಸೂತಿ ಒಳಗೆ ಸರ್ ನಾವು ದೇವರು ಕುಂದಿಸ್ತಾರೆ. 8 ಮಸೂತಿ ಒಳಗೆ 2 ಮಸೂತಿ ನಮ್ಮ ಮಗರಬಿಗೆ, ಆಮೇಲೆ ತೆಕ್ಕಾದೋಣಿಯಲ್ಲಿ 3 ರೀ. ಮುಂದಿನ 8ನೇ ವಾರ್ಡ್ದಾಗ 1, ಆ ಮಡ್ಯಾಗ
ಒಂದು ಬಜಾರ್ದಾಗ ಸರ್. ಇವು 8 ಮಸೂತಿಯಲ್ಲಿ ಈ ಸಲ ನಾವು ಎಲ್ಲ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು, ದಲಿತ ಬಾಂಧವರು ಸೇರಿ ಈ ಒಂದು ಹಬ್ಬ ಅತಿ ವಿಜೃಂಭಣೆಯಿಂದ ನಾವು ಹಿಂದೆ ಆಗಲಾರ್ದಂಗೆ ಮುಂದೆ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಕಿಶನ್ ನಾವು ಈ ಸಲ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಹವಾಲಿ ಆಡ್ಬೇಕಂದ್ರೆ ಅದು ಹಿಂದೂ ಸಮಾಜದವರು ಆಡ್ತಾರ, ದಲಿತ ಸಮಾಜದವರು ಆಡ್ತಾರ, ಹಾಗೂ ಮುಸ್ಲಿಂ ಸಮಾಜದವರು ಆಡ್ತಾರೆ. ಅದು ಹ್ಯಾಂಗೆ ಆಡ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಅಣ್ಣತಮ್ಮರಿಗಿಂತ ಹೆಚ್ಚಾಗಿ ಈ ಒಂದು ಹವಾಲಿ ಹಬ್ಬ, ನಾವು ಹವಾಲಿ ಕಾರ್ಯಕ್ರಮ ಹಾಗೂ ಮೊಹರಂ ಈ ಹಬ್ಬದ ಕಾರ್ಯಕ್ರಮ ಹೋದ ಸಲ ನಾವು ನೋಡಿದೆವು ಸರ್. ನಮ್ಮ ಇಮಾಮ್ ಕಾಶಿ ಮಸೂತಿಗೆ ಹಿಂದೂ ಸಮಾಜದವ್ರು ಭಾಳಷ್ಟು ಜನ ಬಂದು ಕೊಡುಗೆಯನ್ನು ಕೊಟ್ಟರು ಸರ್. ಅಲ್ಮಾರಿ ಕೊಟ್ಟರು, ಏನನ್ನು ಕೊಟ್ಟರು, ಅವ್ರು ಬೇಡ್ಕೊಂಡಿರುವಂಥ ಕೊಡುಗೆ ಕೊಟ್ಟರು. ಆಮೇಲೆ ಅಲ್ಲಿ ಬಂದು ಅವರು 5 ದಿವಸನೂ ಕೂಡ ಅಲ್ಲಿ ತಮ್ಮ ಮನೆಯಿಂದ ನೇವದೆ ಕಳಿಸ್ತಿದ್ರು ಸರ್. ಆ ಥರ ಹೋದ ಸಲನು ಭಾರಿ ವಿಜೃಂಭಣೆಯಿಂದ ನಮ್ಮ ಹಬ್ಬ. ಈ ಸಲಾನು ನಾವು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಸಲಾನು ಅತಿ ವಿಜೃಂಭಣೆಯಿಂದ ಖುಷಿ ಪಡೆಯುವಂತ, ಸಣ್ಣ ಮಕ್ಕಳಾಗ್ಲಿ ಹೆಣ್ಮಕ್ಳು ನಿಂತು ನೋಡುವಂತ ಹಬ್ಬ ನಾವು ಆಚರಣೆ ಮಾಡಮಂತ ತಮ್ಮಲ್ಲಿ ಎಲ್ಲರನ್ನ ಕೇಳ್ಕೊತಾ ಇದ್ದೇನೆ. ಹಾಗಾಗಿ ಮುಂದೆ ಕೆಲವರು ಸಮಾಜದೊಳಗೆ ಕೆಲವೊಂದು ಇವು ಹುಡುಗರು ಇರ್ತಾರೆ, ಅದು ಏನೋ ಜೋಶ್ನಾಗ ಮಾಡಿರ್ತ ಅಂಥವೇನಾರು ಕಂಡು ಬಂದ್ರೆ ಇದೆಲ್ಲ ನಮ್ಮ ಜವಾಬ್ದಾರಿ, ದೇವರ ಕುರಿಸುವಂತ ಮಸೀದಿ ಕಮಿಟಿ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಹೊಣೆ ಇದು. ಅವ್ರಿಗೆ ನಾವು ತಿಳಿಸುವಂತ ಕೆಲಸ ಮಾಡಬೇಕು. ನಾವು ಈ ಸಲ ಹಿಂಗೆ ನಾವು ಹಬ್ಬ ಆಚರಣೆ ಮಾಡಾಗಿತ್ತು, ನೀ ಸೀದಾ ಆಡ್ತಿದ್ರ ಆಡು, ಇಲ್ಲಿಗೆ ಹೋಗ್ಬಿಡು ಅಂತ ನಾವು ಸೀದಾ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಆ ಹಬ್ಬದಲ್ಲೇ ಶಾಂತಿ ಉಂಟು ಮಾಡುವಂತ ಕೆಲವೊಬ್ಬರು ಇರ್ತಾರೆ. ಅದು ಯಾವುದೇ ಸಮಾಜದವ್ರಾಗ್ಲಿ ಆ ಜವಾಬ್ದಾರಿ ತಗೊಂಡು ಅಂತ ಯುವಕರು ನಮ್ಗೆ ಕೇಳಲಿಕ್ಕಪ್ಪ ಅಂತಂದ್ರೆ ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಬೇಕಂತ ತಿಳಿಸಿ, ನಮ್ಮ PSI ಸಾಹೇಬ್ರಿಗೆ ತಿಳಿಸಿ ಅಂಥವು ಸೈಡ್ ಮಾಡುವಂಥ ಕೆಲಸ ನಾವು ಮಾಡಬೇಕು. ಆ ಡೋಲಿ ಹೋಗುವ ಸಮಯದಲ್ಲಿನೂ ಎಲ್ಲ ಮತ್ತು ಹಿಂದೂ ಮತ್ತು ಮುಸ್ಲಿಂ ಸಮಾಜದವ್ರು ಭಾಳಷ್ಟು ಜನಸಂಖ್ಯೆಯಲ್ಲಿ ಡೋಲಿಯನ್ನು ಹೋಗ್ತಿರ್ತಾವ. ಯಾವುದೇ ಒಂದು ಕಾರ್ಯಕ್ರಮ ದೇವರು ಹೋಗುವಂಥ ಸಮಯದಲ್ಲಿನೂ ಕೂಡ ಭಾಳಷ್ಟು ಜನ ಇರ್ತಾವೆ. ಅತಿ ಶಾಂತಿ ರೀತಿಯಿಂದ ನಾವು ಈ ಸಲ ಹಬ್ಬವನ್ನು ಆಚರಣೆ ಮಾಡ್ತೀವಂತ ನಾನು ಈ ಒಂದು ಸಭೆಯಲ್ಲಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಂತ ನಮ್ಮೆಲ್ಲರಿಗೂ ಕೂಡ ಅದೇವಪ್ಪ ಅಂತಂದ್ರೆ ನಮ್ಮಲ್ಲಿ ಏನು ಅಂದರೆ ಭಾವನೆಗಳಿಲ್ಲ. ಈ ವಿನಾಯಕ ಇವ್ರು ಹೇಳಿದ್ರು, ಯಾರು ನಮ್ಮ ಶಿವಾನಂದ ಪತ್ರಿಕೆ ಹೇಳಿದ್ರು, ಫೋಟೋ ಏನಪ್ಪ ಅಂದ್ರೆ ಹಿಡ್ಕೊಂಡು ಕುಡಿದ್ರಪ್ಪ ಅಂತ ಅವರೊಂದು ಕುಡಿಯೋರು ಇವರೊಂದು ಕುಡಿಯೋದು, ಮೊಹರಂ ಏನಪ್ಪ ಅಂತಂದ್ರೆ ಅದು ಸರಿ ಅನಿಸೋದಿಲ್ಲ. ತಾವು ಏನಾದರೂ ಹೆಜ್ಜೆ ಹಾಕೋದು ಮಾಡೋದು ಏನಿದ್ರು ಎಲ್ಲರೂ ಪ್ರತಿಯೊಂದು ಮಾಡಿ ಫೋಟೋ ಹಾಕಿ ಸರಿಯಲ್ಲ ಅಂತ ಹೇಳಿದ್ರು. ಅದು ಸತ್ಯ, ಅದು ಮಾತು, ಅದು ಸುಳ್ಳಲ್ಲ. ಅದಕ್ಕೆ ಆಸಕ್ತಿ ಕೊಡಬೇಡ್ರಿ. ಏನಂತೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಮಾಡ್ತಾರೆ. ಇವತ್ತು ಮೊಹರಮನ್ನು, ಇವತ್ತು ಕೆಲವೊಂದು ಗಣಪತಿಯನ್ನು ಅವರು ಮುಸ್ಲಿಮ್ಸ್ ಇದ್ರೇ ನಮಗೊಂದು ಹಿಂದೂ ಧರ್ಮದ ರುಚಿ ಬರ್ತದೆ, ಅಲ್ಲಿದ್ದರೂ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಹಿಂಗೇನು ಆಗಲಿಕ್ಕಿಲ್ಲ. ಒಂದೇದು ಏನಪ್ಪ ಅಂತಂದ್ರೆ, ನೀವು ಈಗ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಇವು ಉಡಾಳು ಹುಡುಗರು ಲಿಸ್ಟ್ ನಿಮ್ಮಲ್ಲಿ ಯಾವ ನೀವು ಕರೆಸಿ ವಾರ್ನಿಂಗ್ ಮಾಡಿದ್ರೆ ಅಂದ್ರೆ ಶಾಂತಿ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ದಯವಿಟ್ಟು ಸಿದ್ಗಿ ಏನೋ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಯಾಕಿನ ಮಕಾಂದರು ಇರ್ತಾರೆ, ನಮ್ಮ ರಜಾಕರು ಇರ್ತಾರೆ, ಅಳರಾಜ್ ಭಾಳ ಬಂದಾಡ. ಆದರೂ ಇಲ್ಲಿ ನಮ್ಮ ಸಿದ್ಗಿ ಅಂತ ಎಲ್ಲಿ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಮುಂದೂ ಆಗೋದಿಲ್ಲ. ಸುಮ್ಮನೆ ಏನಾದ್ರು ನಿಮ್ಮದೊಂದು ಕರ್ತವ್ಯದ ಮಾಡಿರಿ, ಅಂಥವ್ರಿಗೆ ಒಂದು ವ್ಯವಸ್ಥೆ ಮಾಡಿರಿ. ಆದರೆ ನೀವು ಏನಪ್ಪ ಅಂತಂದ್ರೆ ನಾಳೆ ಉಪಾಧ್ಯಕ್ಷದವ್ರು ನಮ್ಮಲ್ಲಿ ಪ್ರಮುಖ ನಾವು ಹೇಳೋದೇನಪ್ಪ ಅಂದ್ರೆ, ಉಪಾಧ್ಯಕ್ಷ ಸಿಕ್ಕಿರ್ತಾರೆ, ಅಂಥವ್ರು ಬಿಡಿಸೋದು ವ್ಯವಸ್ಥೆ ಮಾಡಬೇಡ್ರಿ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಂದ್ರೆ ಮಾಡೋದಾರಿ ಬಿಡ್ತಾರೆ ಅವ್ರು ನಮ್ಮ ಬಿಡ್ರಿ, ತಮ್ಮ ಮಾಡ ನೋಡೋದಕ್ಕೆ ಬಿಡಿಸ್ಬೇಡಿ. ಅವ್ರು ಬೆಳ್ಕೊತ ಹೋಗ್ತಾರೆ. ಅವ್ರಿಗೆ ಒಂದು ಬುದ್ಧಿ ಕಲಿಸೋದು ಚಲೋ ಆಯ್ತು. ಮೊಹರಂ ಸರಿಯಾಗಿ ಆಯ್ತು. ಎಲ್ಲ ಏನು ಮಾಡಿದ್ರೆ ಆಮೇಲೆ ಏನು ಗಡ್ಬೆ ಆಗೋದು ಸರ್. ದಯವಿಟ್ಟು ನೀವು ರಕ್ಷಣೆ ಮಾಡುವಂಥ ಬಾರಿ ಫ್ಯಾಮಿಲಿ ಸಾವ್ರಿಗೆ ಹೋಗ್ತಾರೆ, ಸಭೆ ಕರೆದು ಮಾತಾಡಿ ಹೇಳಿಕ್ಕೆ ಎಲ್ಲ ಬಂಧು ಮಿತ್ರರಲ್ಲಿಯೂ, ಪತ್ರಿಕಾ ಪ್ರತಿನಿಧಿ ಬಂಧುಗಳಲ್ಲಿಯೂ, ಈಗ ತಾನೇ ಮಾತನಾಡಿರ್ತಕ್ಕಂಥ ಎಲ್ಲ ಮಿತ್ರರಲ್ಲಿ ವಂದನೆಗಳನ್ನು ಹೇಳ್ತಾ, ವರ್ಷದೊಳಗೆ 10 ಹಬ್ಬಗಳು, ಜಾತ್ರೆಗಳು, ಮೊಹರಮ್ಮ, ಬಕ್ರೀದ್ ಇರ್ಬೋದು, ಗಜಾನ ಇರ್ಬೋದು, ಈ ರೀತಿ ಹಬ್ಬಗಳ ಬಂದಾಗ ನಮ್ಮನ್ನೆಲ್ಲ ಅವರು ಆಹ್ವಾನ ಮಾಡ್ತಾರೆ. ನಮ್ಮನ್ನು ಯಾಕೆ ಆಹ್ವಾನ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ನಾನು ಸಾಮಾನ್ಯವಾಗಿ ರಾಜಣ್ಣವರು ಇಲ್ಲಿ ಇರತಕ್ಕಂಥವ್ರು ನಮ್ಮ ಭಾಳ ಜನ ಹಿರಿಯರೆಲ್ಲ ಸುಮಾರು ಒಂದು 20-30 ವರ್ಷದಿಂದ ಈ ರೀತಿ ಕಾರ್ಯಕ್ರಮಗಳಿಗೆ ಬಂದಾಗ ಯಾರು ಬರ್ತಿದ್ದೀವಿ ಆ ಜನ ಯಾರೂ ಈಗ ಮುಖಗಳು ಕಾಣಲಾಗ್ಯಾವ. ಹಿರಿಯರನ್ನವ್ರು ಏನಿದ್ರಲ್ಲ ಊರಾಗ, ಅವರು ಯಾರೂ ಈಗ ಬರ್ತಾ ಇಲ್ಲ. ಒಂದು 3-4 ಜನ ಮುಖಗಳು ಕರೆದಾಗ ಅವರೆಲ್ಲ ಬರ್ತಿರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಏನೋ ಅನಿಸಿಬಿಟ್ಟದ, ಏನು ಹೋಗುದ್ರಿ ಅಲ್ಲಿ ಶಾಂತತಾ ಸಭೆಗೆ,
ಯಾರನ್ನ ಮಾತು ಕೇಳ್ತಾರ, ಯಾವ ಹುಡುಗರು ನಮ್ಮ ಕೈಯಾಗಿಲ್ಲ. ಈಗ ಅವ್ರ ಸಾಹೇಬ್ರವ್ರು ಕರಿಬೇಕಾತ ಅವ್ರು ಕರೀತಾರೆ, ಮಾತಾಡ್ತಾರೆ, ಕಳಿಸ್ತಾರ ಅಂದ್ಕೊಂಡು ಒಂದು ಥರದ ಏನೋ ಒಂದು ವಿಚಿತ್ರ ಸ್ವಭಾವ ಊರಾಗಿನ ಹಿರಿಯರಲ್ಲಿ ಬೆಳೆದು ಬಿಟ್ಟವು. ಈಗ ನಾವಿಲ್ಲಿ ಬಂದವರೇ ನಾವೇ ಹಿರಿಯರು ಅಂತ ನಾವು ತಿಳ್ಕೊಬೇಕು. ಈಗ ನಾ ಹೇಳೋ ತಾತ್ಪರ್ಯ ಏನಂತಂದ್ರೆ, ಯಾವುದೇ ಸಮಾಜ ಆಗಿರಲಿ, ಇವತ್ತು ಹಿಂದೂನೇ ಇರಲಿ, ಮುಸ್ಲಿಮ್ನೇ ಇರಲಿ, ಕ್ರಿಶ್ಚಿಯನ್ನೇ ಇರಲಿ, ಬೌದ್ಧನೇ ಇರಲಿ, ಯಾರೇ ಇರಲಿ, ಎಲ್ಲ ಸಮಾಜದವ್ರು ನಾವೇ ಇಲ್ಲಿ ಬಂದವರೇ ನಾವೇ ಹಿರಿಯರು. ನಾವೇ ಊರೊಳಗೆ ಒಂದು 60,000 ಜನ ಆದರೆ ನಾವೇ ಎಲ್ಲರನ್ನ ಕಣ್ಣ ಮೂಗಿನಿಂದ ಅಂಜಿಸಿ ಅವರಿಗೆ ಶಾಂತಿ ಮಾಡಿಸ್ಬೇಕಂತ ಜವಾಬ್ದಾರಿನ ಮ್ಯಾಗ ಕೊಡೋ ಸಲುವಾಗಿ ಅವ್ರು ಇವತ್ತು ಕರೆದಿದ್ದಾರೆ. ಇನ್ನೊಂದು ಶಾಂತತಾ ಸಭೆ ಕರೆಯೋದ್ರಿಂದ ನಿಮ್ಮೆಲ್ಲರ ವೈಯಕ್ತಿಕ ಪರಿಚಯ ಅವ್ರಿಗೆ ಆಗ್ತದೆ. ನಿಮ್ಮ ಏನು ಇವ್ರ ಚಟುವಟಿಕೆಗಳು ಹೆಂಗೆ, ಏನು ಇಂಥವರೆಲ್ಲ ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಬರ್ತಾ ಇದೆ. ಈಗಾಗಲೇ ನಮ್ಮ ಮಿತ್ರರು ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ. ನಾನು ಹೇಳುವಂಥದ್ದು ಏನಿಲ್ಲ. ಮೊಹರಂ ಹಬ್ಬ ನಮ್ಮದು ಅಲ್ಲೆಲ್ಲ ಹಿಂದೆ ಹಳಿ ಓಣ್ಯಾಗ ಅಲ್ಲಿ ಮಗರಬಿ ಗಲ್ಲಿ ಒಳಗೆ ನಮ್ಮ ಮನೆ ಎಲ್ಲ ನಾವು ಸಣ್ಣವರಿದ್ದಾಗ ಎಲ್ಲ ಆಡದವ್ರಿ, ಕಾರ್ಯಕ್ರಮಗಳು ಮಾಡಿದವ್ರಿ. ಆದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಸೌಹಾರ್ದತೆ ಬರಬೇಕು. ಒಂದು ಮಾತು ಹೇಳಿದ್ರು ಅವರು, ಚಟ್ರಿಕ್ ಇರ್ಬೋದು, ಬನ್ನೆಟ್ಟಿ ಇರ್ಬೋದು, ಕೆಲವೊಂದು ಊರುಗಳದಾಗ ಮಸೀದಿನೇ ಇಲ್ಲ. ಆದ್ರೆ ಚಿಕ್ಕರಗಲ್ದಾಗೂ ಬಹುಶಃ ಒಂದೇ ಮನೆ ಅದ, ಆದ್ರೆ ಅಲ್ಲಿ ಕಟ್ಟಿ ಕಾರ್ಯಕ್ರಮ ಮಾಡುವಂಥ ಇದು ಏನು ತೋರಿಸ್ತಪ್ಪ ಅಂತಂದ್ರೆ ಸೌಹಾರ್ದತೆ ತೋರಿಸ್ತು. ಇಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲ ಬಂಧುಗಳು, ನಾವೆಲ್ಲ ಮಿತ್ರರು. ಇದು ಎಲ್ಲಿ ಬಂದದ, ಎದಕ್ಕೆ ಬಂದಿದ್ದೀವಿ ನಾವು? ಏನೋ ಕೆಲವೊಂದಿಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಕುಚದ್ಯೋಪಿ ಚಟುವಟಿಕೆ ಮಾಡಿ ಸಮಾಜಕ್ಕೆ ಇರ್ಬೋದು, ನಾಡಿಗೆ ಇರ್ಬೋದು, ಗ್ರಾಮದ ಸ್ವಾಸ್ಥ್ಯ ಕೆಡಿಸುವಂಥ ಒಂದು ಕೆಲಸ ಯಾರು ಮಾಡ್ತಿರ್ತಾರ ಅಂತ ಅವ್ರ ಬಳಿ ಲಿಸ್ಟ್ನು ಇರ್ತದೆ, ನಿಗಾನು ಇಟ್ಟಿರ್ತಾರೆ. ಆ ನಿಗಾ ಇಟ್ಟಿರೊಳಗೆ ನಾವು ಸ್ವಲ್ಪ ಅವರಿಗೆ ಸ್ವಲ್ಪ ತಿಳಿಸಿ ಹೇಳುವಂಥದ್ದು. ಈಗ ಮತ್ತಿನ್ನೊಂದು, ಯಾರನ್ನೂ ಮಾತಾಡುವಂಥ ಪರಿಸ್ಥಿತಿನೂ ಇಲ್ಲ, ಯಾರಲ್ಲಿನೂ ಅಷ್ಟು ಪೇಷನ್ಸ್ನೂ ಇಲ್ಲ. ಕರೆದು 4 ಮಾತು ಹೇಳಿದ್ರೆ ನೀ ಯಾಕೆ ಹೇಳ್ತಪ್ಪ ಅನ್ನುವಂಥ ಜನನೂ ಅದಾರ. ಏನು ಹೇಳಕ್ಕೆ ಹೋದ್ರೆ ಏನು ಆಗಿತ್ತು ಬಿಡು, ಹೋಲಕ್ಕೆ ಏನು ಸುಡುಗಾಡಾಗಲಕ್ಕೆ ಕಣ್ಣು ಮುಂದೆ ನಡೆದಿದ್ರು ನೋಡ್ಲಾರಂಗೆ ನಾವು ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತು ನಾಡಿನೊಳಗೆ ಬೆಳೆದು ನಿಂತದು. ಹಂಗೆ ನಾವೆಲ್ಲ ಇಲ್ಲಿ ಒಬ್ರಿಗೊಬ್ರು ಎಲ್ಲರೂ ಮುಖ ಪರಿಚಯದವ್ರು ಇದ್ದೀವಿ. ಸರು ಒಂದು 6 ತಿಂಗಳಿಂದ ಇವತ್ತು ಅವ್ರು ಸಿಂದಗಿ ಒಳಗೆ ಕೆಲಸ ಮಾಡ್ಲಾಕತ್ತಿದ್ದಾರೆ. ಇದ್ರ ಮಧ್ಯೊಳಗೂ ಸಾಕಷ್ಟು ಘಟನೆಗಳು ನಡೀತಿರ್ತಾವೆ. ಈ ಮೊಹರಮ್ಮ ಮುಗಿದ ನಟ್ರಿಗೆ ರಾತ್ರಿ ಒಂದು ಬೇರೆ ಘಟನೆ ಆಗಿರ್ತದೆ, ಅವತ್ತು ಮರುದಿನ ಒಂದು ಘಟನೆ ಬೇರೆ ಆಗಿರ್ತದೆ. ಇವತ್ತು ಸ್ಟೇಷನ್ಗಳದಾಗ ಹೆಂಗಾಗ್ಯದ ಅಂತಂದ್ರೆ ಅವ್ರಿಗೂ ನೆಮ್ಮದಿ ಇಲ್ಲ, ಕೆಲಸದ ಒತ್ತಡ. ಹಿಂಗೆ ಬಂದು ಕೊಡ್ತಾರ ನಟ್ರಿಗೆ ಏನೋ ಒಂದು ಘಟನೆ ಬಂದೇ ಬಿಡ್ತದೆ. ಇವೆಲ್ಲವುಗಳನ್ನು ಸಮಾಜದೊಳಗೆ ನಾವೆಲ್ಲ ಬಾಂಧವರು, ಸರ್ವ ಸಮಾಜದ ಬಾಂಧವರು, ನಮ್ಮ ಊರೊಳಗೆ ಏನು ಹಿಂದಿನ ಘಟನೆಗಳು ಯಾವೇ ಇದ್ರು ನಾವೆಲ್ಲ ಮರೆತು ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧುಗಳು. ಎಲ್ಲೇ ನಡೀತಿತ್ತಂದ್ರೂ ಸ್ವಲ್ಪ ನಿಮ್ಮ ಅಧಿಕಾರವಾಣಿ ನಡೀತಿತ್ತಂದ್ರೆ ಸ್ವಲ್ಪ ಕೈ ಹಿಡಿದು ಕರೆದು ಹುಚ್ಚ ಹಿಂಗೆ ಮಾಡಬಾರ್ದು. ಹಿಂಗೆ ಮಾಡೋದ್ರಿಂದ ಅದು ಹಿಂಗೆ ಹೋಗ್ತದೆ, ಹಿಂಗೆ ಹೋಗೋದ್ರೆ ಹಿಂಗೆ ಆಗ್ತದೆ, ಹಿಂಗೆ ಆಗೋದ್ರಿಂದ ಊರೊಳಗೆ ಅಶಾಂತಿ ಕದಡ್ದಂಗೆ ಆಗ್ತದೆ. ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ ಅನ್ನುವಂಥದ್ದು. ಯಾಕಂತ ನಾವೆಲ್ಲ ಇಲ್ಲಿ ಮುಂದಿನ ದಿನಮಾನದಾಗ ಏನು ಘಟನೆ ಆದಾಗ ನೇತೃತ್ವ ವಹಿಸ್ಕೊಂಡು ಬರೋರು ನಾವೇ ಸ್ಟೇಷನ್ಗೆ. ಸರ್ ಅದು ಹುಡುಗ ಹಂಗಲ್ರಿ, ಅದಕ್ಕೆ ನಾವು ಇದು ಕೊಡಬಾರ್ದು, ಏನಂತಂದ್ರೆ ಕನ್ಸೆಷನ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಅವನ ಅವಗುಣಗಳು ಏನಿರ್ತವೆ ಹಿನ್ನೆಲೆಯಾಗಿ ಬಂದು ನೀವು ಸ್ವಲ್ಪ ಮುಖ ತೋರಿಸ್ಬೇಕಾಗ್ತರಿ. ನಮ್ಮ ಬೀಗ ಆಗ್ಬೇಕಾಗ್ತ ನಾವು ಅಣ್ತಮ್ಮದೇ ಇದನ್ನ ಬಂದು ಹೇಳಿಲ್ಲ ಅಂದ್ರೆ ಮತ್ತೇನು ಸಾಹೇಬ್ರು ಹೊಡಿಲ್ಲ ಹಾಕತ್ತಂದ್ರೆ ಹೊಡಿಬೇಕು ಅವ್ರು ಇಲ್ಲತ್ತನ. ಇನ್ನೇಗ ಒಂದು ಸೀನ್ ನೋಡಿದೆ ಮೊಬೈಲ್ನೊಳಗೆ, ಅದು ಯಾವ ಊರು ಏನಂತ ಕೇಳಿಲ್ಲ. ಹಾದಿ ಒಳಗೆ ಚುಡಾಯಿಸುವಂಥ 3 ಜನರಿಗೆ ಹುಡುಗರಿಗೆ ರಸ್ತೆ ಮೇಲೆ ಮನಗಿಸಿ ಕಾಲುಗಳಿಗೆ ಅವ್ರ ತಾಕತ್ತು ಎಷ್ಟು ಅಷ್ಟೆಲ್ಲ ಹೊಡೆದ್ರು. ಆ ಕೆಲಸ ನೀವು ನಮ್ಮ ಊರಾಗ ಜಲ್ದಿ ಚಾಲು ಮಾಡಿರೋದು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಕಾಲೇಜಿಗೆ ಚುಡಾಯಿಸೋರು ಇರ್ಬೋದು, ಹುಚ್ಚರ ಕೆಲಸ ಮಾಡೋಂಥವ್ರು ಇರ್ಬೋದು, ಕಳ್ಳರಿಗೆ ಕಾಕರಿಗೆ ಏನಾದರೂ ನಡೀತಿತ್ತು ಅದಕ್ಕೆ ನಿಮಗೆ ಕಿವಿಗೆ ಬಿದ್ದಿದ್ರೆ. ಇವತ್ತಿನ ದಿವಸ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಠಾಣೆಯ ಪ್ರೊಫೆಸರ್ PS ವಿರೂಪಾಕ್ಷ ಪಾಟೀಲ್ ಅವರೇ, ಅದೇ ಥರ ನಮ್ಮ ಠಾಣೆಯ ಬರಗಾರದಂಥ ಅವರೇ, ಅದೇ ಥರ ವೇದಿಕೆಯ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಜಿರ್ತಕ್ಕಂಥ ಎಲ್ಲ ಸಿಂದಗಿ ಪಟ್ಟಣದ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ಎಲ್ಲ ಹಿರಿಯರೇ ಹಾಗೂ ಎಲ್ಲ ವಿವಿಧ ಧರ್ಮ ಭಾಷೆಗಳೆನ್ನದೇ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಸಿಂದಗಿ ಪಟ್ಟಣದ ಜನತೆಗೆ ನಾನು ಠಾಣೆಯ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೋರುತ್ತಾ, ತಮಗೆಲ್ಲ ತಿಳಿದಿರುವಂತೆ ಇವತ್ತು ನಮ್ಮ ಠಾಣೆಯ ಮುಂಭಾಗದಲ್ಲಿ ಮೊಹರಂ ಹಬ್ಬದ ಕುರಿತು ಒಂದು ಮುಂಜಾಗ್ರತವಾಗಿ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ವಿಶೇಷ ತಮಗೆಲ್ಲ ಗೊತ್ತಿರುತ್ತೆ. ಎಲ್ಲ ಸಾಕಷ್ಟು ವಿವಿಧ ರೀತಿಯಲ್ಲಿ ಮಾತಾಡಿದ್ರು, ಸಾಕಷ್ಟು ಹಿರಿಯರು ಮಾತಾಡಿದರು, ನಮ್ಮ ಠಾಣೆ PSI ಮಾತಾಡಿದರು, ಪತ್ರಕರ್ತ ಮಿತ್ರರು ಮಾತಾಡಿದರು, ಹಿರಿಯರು ಮಾತಾಡಿದರು, ಸಾಕಷ್ಟು ವಿಷಯಗಳಾಯಿತು.
ಪ್ರಮುಖವಾಗಿ ತಮಗೆಲ್ಲ ತಿಳಿದಿರುವಂತೆ ಶಾಂತಿ ಸಭೆಯ ಮೂಲ ಉದ್ದೇಶ ಏನ, ಅದನ್ನು ಯಾವ್ದಕ್ಕೆ ಮಾಡ್ತೀವಿ ಅಂತ ಎಲ್ಲ ಹೇಳಿದರು. ಬಟ್ ಪ್ರಮುಖವಾಗಿ ನನಗೆ ಒಂದು ಮುಂದಿನ ನಡೀತಕ್ಕಂಥ ಶಾಂತಿ ಸಭೆಗೆ ಏನಾಗಬೇಕಾಗಿತ್ತು, ಏನಾಗಬಾರ್ದಾಗಿತ್ತು, ಏನು ಕ್ರಮ ಕೈಗೊಳ್ಬೋದು ಅಂತ ಭಾಳ ಒಂದೆರಡು ವ್ಯಾಲ್ಯೂಡಿ ಪಾಯಿಂಟ್ ಹೇಳಿದ್ರಿ ಸರ್. ತಾವು ಮೊದಲ ಪ್ರಮುಖವಾಗಿ ಹೇಳಿದ್ರೆ ಸರ್, ನಮ್ಮ ಊರಿನ ಇನ್ನೂ ಸಾಕಷ್ಟು ಹಿರಿಯರಿದ್ದಾರೆ. ಆ ಹಿರಿಯರಿಗೆ ತಾವು ಖುದ್ದಾಗಿ ಭೇಟಿಯಾಗಿ ಕರೀರಿ ಅಂತ ಖಂಡಿತ ಮಾಡ್ತೀನಿ ಸರ್. ಯಾಕಂದ್ರೆ ಅದು ಭಾಳ ನನಗೂ ಗಮನಕ್ಕೆ ಬಂದಿರಲಿಲ್ಲ ಸರ್. ಸಾಕಷ್ಟು ಅಂತಲೇ ನಾ ಕೇಳ್ತಕ್ಕಂಥ ನಮ್ಮ ಎಸ್ ಬಿ ಕಾನ್ಸ್ಟೇಬಲ್ಗೆ ಹೇಳಿದ್ರೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ರಪ್ಪ ಅಂತಂದಾಗ ಹೇಳಿರ್ತೀವಿ ಸರ್. ಯಾರೂ ಬರೋಕ್ಕೆ ನಿರಾಸಕ್ತಿದ್ದಾರೆ, ಯಾಕೇನು ಗೊತ್ತಿಲ್ಲ, ಬರಂಗಿಲ್ಲ ಸರ್, ಅವ್ರವ್ರು ಬಿಸಿ ಇರ್ತಾರೆ ಅಂತ ಹೇಳಿದ್ರು ಸರ್. ತಾವು ಹೇಳಿದಂಗೆ ಸಾಕಷ್ಟು ಹಿರಿಯರು ಬಂದಿದ್ದೀರಿ ಸರ್. ಹಿರಿಯರು ಯಾಕೆ ಬರ್ಬೇಕಂತಂದ್ರೆ ನಮ್ಮ ಠಾಣೆಗೆ ಒಂದು ವಾಲ್ಯೂಬಲ್ ಏನಾರ ಒಂದು ವಿಶೇಷ ಹೇಳಿ ಹೋಗ್ತೀರಿ ಸರ್. ಏನಾರ ಒಂದು, ಯಾಕಂದ್ರೆ ನಮಗೆ ಗೊತ್ತಿರಲ್ಲ, ನಾವು ದಿನನಿತ್ಯದ ಕರ್ತವ್ಯದಲ್ಲಿ ನಾವು ಭಾಳ ಬಿಜಿ ಇರ್ತೀವಿ. ನಾವು ಸುತ್ತಮುತ್ತಲ ನಮ್ಮ ನೆಗೆಟಿವ್ ಪಾಸಿಟಿವ್ ಏನು ನಡೀತಿರ್ತಾವ, ನಾವು ಏನು ಸರಿಪಡಿಸ್ಕೋಬೇಕು, ಏನು ಮಾಡಬೇಕು ಅನ್ನೋದು ನಾವು ಸಾಕಷ್ಟು ಹಿರಿಯರು ಇರ್ತೀರಿ, ಮಾರ್ಗದರ್ಶನ ಮಾಡಿರಿ. ಮೊದಲು ಬಂದದ್ದು ಹೇಳಿದ್ದೀನಿ ಸರ್, ಇವತ್ತಾದರೂ ಹೇಳ್ತೀನಿ ಸರ್, ನಮಗೆಲ್ಲ ಹೇಳಿದಿರಿ, ಭಾಳ ವ್ಯಾಲಿಡ್ ಹೇಳಿದಿರಿ. ಇನ್ನು ಮುಂದೆ ಬರ್ತಕ್ಕಂಥ ಶಾಂತಿ ಸಭೆ ಯಾವುದು ನಮ್ಮದು, ಇನ್ನು ಮುಂದೆ ಬರೋದು ಮೇ ಬಿ ಗಣಪತಿ ಇರ್ಬೋದು ಸರ್. ಖಂಡಿತ ಸರ್, ಆವತ್ತಿನ ಗಣಪತಿಗಂತೂ ನಾನು ಪ್ರತಿಯೊಬ್ಬರಿಗೂ ಭೇಟಿ ಆಗ್ತೀನಿ ಸರ್. ಖುದ್ದಾಗಿ ನಾನೇ ಭೇಟಿ ಆಗ್ತೀನಿ, ಹೇಳ್ತೀನಿ. ತಾವು ಖಂಡಿತ ಬರಲೇಬೇಕಂತ ಹೇಳ್ತೀನಿ. ಅದು ವಯಸ್ಸಾಗಿತ್ತಂದ್ರೆ ಎಷ್ಟೋ ಹಿರಿಯರು ಇರ್ತಾರೆ, ಮತ್ತೆ ಒಂದು ಹಿರಿಯರ ವೇದಿಕೆ ಥರ ಒಂದು ನಿರ್ಮಾಣ ಮಾಡ್ತೀವಿ. ಎಲ್ಲರನ್ನೂ ಕೂಡಿಸಿ ನಾವು ಕರೆಸಿ ಒಂದು ದೊಡ್ಡ ಹಲ್ಲಾಗ ಮಾಡೋಣ ಸರ್. ಠಾಣೆ ಮಟ್ಟಕ್ಕಿಂತ ಲಾಸ್ಟ್ ಟೈಮ್ ಏನು ಮಾಡಿದ್ರೆ ಅಂತ ಹೇಳಿದ್ರು, ಮುಂದಿಗೆ ಹಲ್ಲಾಗ ಮಾಡಿ ಮುಂಜಾಗ್ರತೆ ಹೇಳಿ ನಾವು ಒಂಥರ ಕರಿತೀವಿ. ಯಾಕಂದ್ರೆ ಒಂಥರ ಹೆಲ್ದಿ ಇರ್ತದೆ. ಎಲ್ಲರನ್ನೂ ಕರೆಸಿ ವೇದಿಕೆದಾಗ ಮುಕ್ತವಾಗಿ ಚರ್ಚೆ ಮಾಡೋದು, ಆಗು ಹೋಗುಗಳು ಇರ್ಬೋದು. ನಮ್ಮ ಠಾಣೆಯನ್ನು ದಾಟಿ ಮತ್ತೆ ಇನ್ನೂ ಸಮಸ್ಯೆಗಳಿದ್ದು ಅಂದ್ರೆ ಎಲ್ಲರೂ ಒಂದು ವೇದಿಕೆ ನಾವು ಕಲ್ಪಿಸ್ಕೊಡ್ತೀವಿ ಸರ್. ಅದನ್ನು ಮತ್ತೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾವು ಹೇಳಿದ್ರಿ ಅಗಸಿ ಮತ್ತು ಟ್ರಕ್ ಇದಕ್ಕೆ ಟ್ರಕ್ಕಿಗೆ ಓಣ್ಯಾಗ ಒಂದು ಕ್ಯಾಮ್ರಾ ಕೊಡ್ಸರಿ ಅಂತೇಳಿ ನಾನು ಇವತ್ತು ನೈಟ್ ಹೋಗಿ ಚೆಕ್ ಮಾಡ್ತೀವಿ. ಅಲ್ಲಿ ಏನಾರು ಕ್ಯಾಮ್ರಾಗಳು ಸಂಬಂಧಪಟ್ಟ ಮನೆಯವ್ರು ಯಾರ್ಯಾರು ಇದ್ರಂದ್ರೆ ಅದೇ ಒಂದು ಕ್ಯಾಮ್ರಾ ನಾವು ಅಲ್ಲಿ ಮುಂದೆ ಹಾಕ್ಸಿ ಅಂತ ಹೇಳ್ತೀವಿ. ಅಲ್ಲಿ ಪಟ್ಟಣ ಪಂಚಾಯತಿಯಾಗ ಇವರು ನಮ್ಮ ನಗರಸಭೆ ಆಗಿತ್ತು ಮಲ್ಕರ್ಜನಗ ಅಂತ ಲಾಸ್ಟ್ ಒಂದು 30 ಕ್ಯಾಮ್ರಾ ಹಾಕಿದ್ದಾರೆ ಸರ್. ಎಲ್ಲ ವೈರ್ ಕನೆಕ್ಷನ್ ಆಗಿತ್ತು, ಅವನ್ನೆಲ್ಲ ಕನೆಕ್ಟ್ 4-8 ಜನ ದೊಡ್ಡ ಗಣ್ಯರೇ ಇದ್ದಾರೆ. ಅವ್ರು ಒಂದೊಂದು ಕ್ಯಾಮ್ರಾ ನಿಮ್ಮ ಅಂಗಡಿ ಮುಂದೆ ಮುಖ ಹೊರಗೆ ಮಾಡಿ ಹಾಕತ್ತೀವಿ. ಅದ ಹೇಳ್ತೀನಿ ಸರ್, ಅದನ್ನ ಬರ್ತೀನಿ. ಈಗ ನಾ ಅಂತ ಏನು ಇಂಪಾರ್ಟೆಂಟ್ ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡ್ತೀನಿ. ಈಗ ನಾವು ಹೊಸದಾಗಿ ಹಾಕ್ತೀನಿ ಅಂತ ಹೇಳೋದು ಮತ್ತೆ ಬರೋದು, ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಏನೆಲ್ಲ ನಮ್ದೇನು ಮನ್ವೆನ್ಸ್ ಅಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಕನ್ವಿನ್ಸ್ ಮಾಡಿ ಒಂದು ಕ್ಯಾಮ್ರಾವನ್ನು ಈ ಕಡೆ ದೊಡ್ಡಿಗೆ ಹಾಕಿರಪ್ಪ, ರೋಡಿಗೆ ಹಾಕಿರಿ ಅಂತ ಹೇಳ್ತಾ ಅಂದ್ರೆ ಅನುಕೂಲ ಆಗ್ತಿತ್ತು ಅಂತ ನಾನು ಅಟೆಂಡ್ ಮಾಡ್ತೀನಿ ಸರ್. ಅವೆರಡು ಕ್ಯಾಮ್ರಾ ಹಾಕ್ತೀನಿ. ಮತ್ತು ತಾವು ಮತ್ತೊಂದು ಹೇಳಿದ್ರಿ, ಯುವಕರದ ಒಂದು ವಿಡಿಯೋ ಬಂತು, ಆ ವಿಡಿಯೋದಾಗ ಹೊಡಿತಾ ಇದ್ರ ಅಂತ. ಅದು ನಮ್ಮ ರಾಜ್ಯದಾಗ ಅಲ್ಲ ಸರ್, ಅದದ್ದು ಬೇರೆ ರಾಜ್ಯದಾಗ, ಮಹಾರಾಷ್ಟ್ರದಾಗ ಮಾಡ್ತಾರ, ತಮಿಳ್ನಾಡ್ದಾಗ ಮಾಡ್ತಾರೆ. ಇಲ್ಲ ನಿಮ್ಮ ರೀತಿ ಒಳಗೆ ಮಾಡ್ತೀವಿ ಸರ್. ನಮ್ದು ರೀತಿ ಹೇಳ್ತೀನಿ ಸರ್, ಅವ್ರ ರೀತಿ ಹೇಳ್ತೀನಿ. ಅದ್ರಾಗೆ ನಮ್ಮವ್ರು ಎಲ್ಲ ಪರಿಚಯ ತರೋದ್ರಿ. ಇದ್ರಾಗ ಅವ್ರಿಗೆ ಮಾಡ್ತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಮೆಸೇಜ್ ಮುಟ್ಟಿಸೋ ಸಂಬಂಧ ಇಂಥದ್ದು ಆಗ್ಬಾರ್ದು, ಹಿಂಗೆ ಆಗ್ತೈತೆ ಅಂತೇಳಿ ಒಂದು ದೊಡ್ಡ ಮಟ್ಟದಾಗ ಮಾಡಿಸೋದು ಮಾಡಿಸ್ತಾರೆ ಸರ್. ಬಟ್ ಅದರಿಂದ ಏನು ಅನಾನುಕೂಲ ಹೇಗಂತಂದ್ರೆ ಅದನ್ನ ಜನ ಎಲ್ಲ ಒಳ್ಳೆ ರೀತಿಯಿಂದ ಸಂದೇಶ ಕೊಡ್ತಾರೆ. ಊರಾಗ ಒಂದು 4 ಮಂದಿ ಕಿಡಿಗಳಿರ್ತಾರೆ, ಇಂಥವು ಮಾನವ ಹಕ್ಕುಗಳು ಉಲ್ಲಂಘನೆ ಆಗೈತಿ, ಹಿಂಗೆಲ್ಲ ತಂದು ಕಾನೂನದಾಗ ತಗೊಳ್ದಾಗ ಇವ್ರಿಗೆಲ್ಲ ಸಾರ್ವಜನಿಕರಿಗೆ ತಾಲಿಬಾನ್ ಸರ್ಕಾರದಂಗೆ ಸಾರ್ವಜನಿಕರದಾಗ ಗಲ್ಲಿ ಏರಿಸಿದಂಗೆ ಹೊಡೆದ್ರು, ಎಲ್ಲ ಮಾಡಿದ್ರು. ಅದನ್ನು ಸರಿಯಾಗಿತ್ತು, ಅವು ಕ್ರಮ ತಗೋಲಿಲ್ಲ ಅಂತೇಳಿ NHRCನೂ ಅವ್ರು ಇವ್ರಿಗೆಲ್ಲ ಲೆಟರ್ ಬರ್ಕೊಂಡು ಅದಕ್ಕೆಲ್ಲ ಮತ್ತೆ ವಿಡಿಯೋ ಫುಟೇಜ್ ಹಾಕಿ ನಾವೆಲ್ಲ ಹಾಜರಾಗೋಂಥ ಘಟನೆಗಳು ಆಗಿದಾವೆ ಸರ್. ಅದಕ್ಕೆ ನಾವೇನು ಮಾಡ್ತೀವಿ, ಕರೆಸಿ ನಮ್ಮ ಠಾಣೆದಾಗ ಒಂದು ಸೂಕ್ತ ವೇದಿಕೆದಾಗ ನಾವು ಸುದ್ದಿ ಮಾಡ್ತೀವಿ ಸರ್. ಅಲ್ಲಿ ಅದು ಎಲ್ಲಿ ಬಂದಿರಬಾರ್ದು, ಅವ್ರಿಗೆ ಗೊತ್ತಾಗಿರಬಾರ್ದು, ಒಟ್ಟು ಎಲ್ಲಿ ತಿದ್ದಬೇಕು ಅಲ್ಲಿ ತಿದ್ದಿ ಹೋಗೋ ಟೈಮ್ದಾಗ ಅವ್ರ ಮನೆಯವ್ರು ಜಕ್ಕೊಂಡು ಹೋಗ್ಬೇಕು, ಹಿಡ್ಕೊಂಡು ಹೋಗಿ ಮಾಡ್ತೀವಿ ಸರ್. ಅದನ್ನು ಮಾಡ್ತಿರ್ತೀವಿ. ಬಟ್ ತಾವು ಹೇಳಿದಂಗೆ ಸ್ವಲ್ಪ ಸಾರ್ವಜನಿಕ ಒಪ್ತೀವಿ ಸರ್. ಅದನ್ನು ಸಾರ್ವಜನಿಕ ವಲಯದಾಗ ನಮ್ಮ ಪೊಲೀಸಿಂಗ್ ಜರ ಬಿರುಸಿರಲಿ, ಜರ ಭಯದ ವಾತಾವರಣ ಇರಲಿ ಅಂತ ಹೇಳ್ತೀವಿ, ಅದನ್ನು ಮಾಡ್ತೀವಿ ಸರ್. ಎಲ್ಲಾಗಿ ಸದ್ಯಕ್ಕೆ ನಾವು RD ಪಾಟೀಲ್ ಕಾಲೇಜ್ದಾಗ ಎಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗ್ IM ಕೇಸ್ ಹಾಕಿದ್ವಿ ಸರ್. ಆಗ್ತದಾಗ ಸ್ವಲ್ಪ ಬಿಡಿಸಿತ್ತು, ಮತ್ತೆ ಸಾರ್ವಜನಿಕರು ಫೋನ್ ಮಾಡಿ ಇಲ್ಲ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಅಟೆಂಡ್ ಮಾಡಿರಿ ಅಂತ ಹೇಳಿದಾಗ ಮಾಡ್ತೀವಿ ಸರ್. ನಮಗೆಲ್ಲ ತಿಳಿದಿರುವಂತೆ ನಿನ್ನ ಆಲ್ಮೋಸ್ಟ್ ಆಗಸ್ಟ್ 15ರಿಂದ 2 ಠಾಣೆಗಳು ಆಗ್ತಾವೆ ಇಲ್ಲಿ. ಒಂದು ರೂರಲ್ ಠಾಣೆ ಮತ್ತು ಒಂದು ನಗರ ಟೌನ್ ಆಗುತ್ತೆ. ಟೌನ್ ಆದ ತಕ್ಷಣ ಈ ಠಾಣೆಗೆ ಟೌನ್ಗೆ ಸೀಮಿತವಾದಂಥ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಬರ್ತಾರೆ. ಮತ್ತು ರೂರಲ್ ಠಾಣೆಗೆ ಒಂದು PSI ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳು ಬರ್ತಾರೆ. ಮತ್ತಷ್ಟು ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಇನ್ನೆಲ್ಲ ಪತ್ರಕರ್ತರಿಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. ಅದನ್ನು ಗ್ರೂಪ್ ಮಾಡ್ತೀವಿ. ಇನ್ನು ಹಿರಿಯರಿಗೆ ಏನೋ ವೇದಿಕೆ ಐತಲ್ಲ ಸರ್, ತಾವು ಹೇಳಿದಂಗೆ ನಾನು ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀನಿ ಸರ್. ಒಟ್ಲಿ ತಮ್ಮ ಗಮನಕ್ಕದ ಮತ್ತು ಯಾರ್ಯಾರು ಹಿರಿಯರಿದಿರಲ್ಲ ಅಲ್ಲಿ ಹಳಬರಿಂದ ನಮ್ಮ ಠಾಣೆಯ ಸಂಪ್ರದಾಯ ಜೊತೆಗೆ ಇದ್ದವ್ರದ್ದು ಒಂದು ಹಿರಿಯರದ ಒಂದು 100-150 ಜನದ ವೇದಿಕೆದಾಗ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಆ ವಾಟ್ಸಪ್ ಗ್ರೂಪ್ದಾಗ ಮತ್ತೆ ಒಂದು ಸರಿ ಮಾಡಿದ್ರೆ ಆಟೋಮೆಟಿಕ್ ಎಲ್ಲರೂ ಒಂದು ವೇದಿಕೆ ಮೇಲೆ ಕರೆಯಾಗ್ತದೆ, ಅನುಕೂಲ ಆಗ್ತೈತಿ. ಒಂದೇನು ಸಮಸ್ಯೆ ಅಂದ್ರೆ ನಮ್ಮ ಠಾಣೆಗೆ ಒಂದು ಏನಾರ ಕರಿಬೇಕು ಮಾಡ್ಬೇಕಂತಂದ್ರೆ ಆ ಟೈಮ್ದಾಗ ಇಮಿಡಿಯೇಟ್ಲಿ ಒಂದು ಸಭೆ ಮಾಡ್ಬೇಕಂತ ಇರ್ತೀವಿ. ಆ ಟೈಮ್ದಾಗ ಏನಾರ ಕಾರ್ಯದ ಒತ್ತಡದಾಗ ಹೋಗಿಬಿಡ್ತೀವಿ, ಮತ್ತು ಜನ ಬರೋದು ನಿರಾಶೆ ಆಗ್ತಿರ್ತಾವೆ. ಅದಕ್ಕೆ ಏನೋ ಇಮಿಡಿಯೇಟ್ಲಿ ನಾವು ಅವೈಲೇಬಲ್ ಇದ್ದಾಗ ಮಾಡ್ತಿರ್ತೀವಿ, ಅದೊಂದು ಮೇನ್ ಸಮಸ್ಯೆ ಆಗ್ತಿದೆ. ಈಗ ತಮಗೆಲ್ಲ ತಿಳಿದ್ರಂಗೆ CPS ಸಾಹೇಬ್ರು ಹೇಳಿದ್ರು, ಇವತ್ತೆಲ್ಲ ಬರ್ತಕ್ಕಂಥ ಹಿರಿಯರಿಗೆ ಎಲ್ಲರಿಗೂ ಭೇಟಿ ಇದ್ದಂಗೆ ಐತಿ, ಅವ್ರಿಗೊಂದು ನಮ್ಮ ಪರಿಚಯ ಅವ್ರ ಪರಿಚಯ ಆಗ್ತೈತಿ ಅಂತ ಹೇಳಿದ್ರು. ಬಟ್ ಕಾರ್ಯದ ಒತ್ತಡದಿಂದ ಅವ್ರಿಗೆ ಬರೋಕೆ ಆಗ್ತಿಲ್ಲ ಅಂತ ಅನಿವಾರ್ಯತೆ ಸೃಷ್ಟಿ ಆಗೋದ್ರಿಂದ ಸ್ವಲ್ಪ ಕೊರತೆ ಆಗ್ತೈತಿ. ಮುಂದೆ ಬರ್ತಕ್ಕಂಥ ನಾವು
ಶಾಂತಿ ಸಭೆಯಲ್ಲಿ ಎಲ್ಲ ಜನ ಸೇರಿಸ್ತಾ ಹೇಳ್ತೀನಿ. ಇನ್ನು ಪ್ರಮುಖವಾದಂಥ ನಮ್ಮ ಸಿಂದಗಿಯಲ್ಲಿ ಟೋಟಲ್ ಎಷ್ಟು 9 ಕಡೆ ನಮ್ಮ ಪಂಜಾಬ್ ಕೂತ್ಕೋತಾವ, 8 ಕಡೆ ಅಲ್ಲ 4 ಕಡೆ ಡೋಲಿ ಕೊಡ್ತಾವೆ, ಟೋಟಲ್ 8. ಅದರಾಗೆ ಪ್ರಮುಖವಾಗಿ ಖಾಜಾ ಮಸೂತಿ ಆಗಿರ್ಬೋದು, ಸಾಹೇಬ್ರ ಓಣಿ ಆಗಿರ್ಬೋದು, ಹಳೆ ಬಜಾರ್ ಆಗಿರ್ಬೋದು, ಜುಮ್ನಾಳ್ ಓಣಿ, ಆಮೇಲೆ ನಾಲೆ ಹೈದರ್ ಟಕ್ಕೆ ಓಣಿ, ಇಮಾಮ್ ಕಾಶಿಮ, ಆಮೇಲೆ ಕರ್ಜಿಗಿ ಮಸೂದಿ ಅವರಾಗಿರ್ಬೋದು, ಹುಸೇನ್ ಬಾಷಾ ಆಗಿರ್ಬೋದು, ಅಬ್ಬಾಸ್ ಅಲಿ ಪಂಜೆ ಇಲ್ಲೊಂದಾಗಿದೆ. ನೆಕ್ಸ್ಟ್ ಡೋಲಿ ಅದು ಸಾಹೇಬ್ರ ಓಣಿಯಾಗ ಸಿಂದಗಿ, ಆಮೇಲೆ ಪಟ್ಟಣದ ಜುಮ್ನಾಳ್ ಓಣಿ, ಆಮೇಲೆ ಬಜಾರದಲ್ಲಿ ಮತ್ತು ಟಕ್ಕೆ ಓಣಿ. ಇಷ್ಟೆಲ್ಲ ಇದ್ರಾಗ ಇರತಕ್ಕಂಥ ಮಾಹಿತಿ. ಇದ್ರಾಗ ನಾವು ಯಾರ್ಯಾರಿಗೆ ಪ್ರಯಾರಿಟಿ ಎಷ್ಟು ಕೊಡಬೇಕು, ಏನೇನು ಮಾಡ್ಬೇಕು ಅಂತೇಳಿ ನಮ್ಮ ಹಳೆಯ ರೆಕಾರ್ಡ್ಸ್ ಪ್ರಕಾರ ನಾವು ಅಟೆಂಡ್ ಮಾಡ್ತೀವಿ. ನಿಮಗೆಲ್ಲ ಮತ್ತೊಂದು ಧನ್ಯವಾದ ಹೇಳ್ತೀನಿ. ಬಕ್ರೀದ್ ಹಬ್ಬದಾಗೆಲ್ಲ ಭಾಳ ಶಾಂತಿಯುತವಾಗಿ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಟ್ರಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಧನ್ಯವಾದ ತಿಳಿಸ್ತೀನಿ. ಈ ಮೊಹರಂ ಬಗ್ಗೆ ಸಾಕಷ್ಟು ವಿಚಾರ ಹೇಳಿದಿರಿ. ಈ ನಾನು ತಿಳಿದಟ್ಟು ಹೇಳ್ಬೇಕಂತಂದ್ರೆ ಮೊಹರಂ ಹಬ್ಬ ತಮಗೆಲ್ಲ ತಿಳಿದ್ರಂಗೆ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂಕೇತ. ಸ್ಪೆಷಲಿ ಉತ್ತರ ಕರ್ನಾಟಕದಾಗ ಅದನ್ನು ಯಾವ ಥರ ಹಬ್ಬ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಮೊಹರಂ ಸ್ಟಾರ್ಟ್ ಆಗೋದು ಒಂದು ಮುಸ್ಲಿಮರದ ಹೊಸ ವರ್ಷದ ಪ್ರಾರಂಭ ಅಂತೇಳಿ ನಾನು ತಿಳ್ಕೊಂಡು ಕರೆಕ್ಟಾ? ಇದ್ರ ಇತಿಹಾಸ ನೋಡಿದಾಗ ನಮ್ಮ ಇರಾಕ್ ದೇಶಕ್ಕೆ ಇತಿಹಾಸ ಹೋಗ್ತೈತಿ. ಕ್ರಿಸ್ತಶಕ 680ರಲ್ಲಿ ಒಂದು ಕರ್ಬಾಲ್ ಯುದ್ಧ ಅಂತೇಳಿ ಆಗತ್ತೆ ಇರಾಕ್ದಾಗ ಮರುಭೂಮಿಯಲ್ಲಿ. ಸಾಕಷ್ಟು ಜನ ಕೆಲವೊಂದು ಮುಸ್ಲಿಂ ಸಂಪ್ರದಾಯ ಗೊತ್ತಿರ್ತೈತಿ. ಆ ಕರ್ಬಾಲ್ ಯುದ್ಧ ಅಂತ ಮೇನ್ ಪ್ರಮುಖಾದಂಥ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಹಜರತ್ ಹುಸೇನ್ ಅವರ ಇರ್ತಕ್ಕಂಥ ಏರಿಯಾದಾಗ ಒಂದು ಯಾಜೀದ್ ಅಂತ ಒಬ್ಬ ಯಾರೋ ದೊರೆ ಬಂದು ಅಟ್ಯಾಕ್ ಮಾಡಿರ್ತಾನೆ. ಅಟ್ಯಾಕ್ ಮಾಡಿರ್ತಕ್ಕಂಥ ಮರುಭೂಮಿಯಲ್ಲಿ ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನದಿ ಇರ್ತದೆ. ಆ ನದಿಯಲ್ಲಿ ಹರಿದ್ರು ಕೂಡ ಅವ್ರನ್ನ ಇಕ್ಕಟ್ಟಾಗಿ ಒಂದೇ ಕಡೆ ದಿಗ್ಬಂಧನ ಹಾಕಿ ಕೂಡಿಸ್ಬಿಡ್ತಾರೆ. ಸುಮಾರು 10 ದಿವಸಗಳಿಂದ ನಡೀತಿರ್ತದೆ. ಮೊದಲ ದಿವಸದಿಂದ ಏನೇನು ಆಗ್ತಿರ್ತಾವ ಅಂತೇಳಿ ಒಂದು ಅನ್ನ ಮತ್ತು ನೀರು ಇಲ್ಲದೇನೆ ಅವ್ರು ಒಂದು ಕಡೆ ಕೂಡಿ ಹಾಕಿ ದಿಗ್ಬಂಧನಕ್ಕೆ ಚಿತ್ರಹಿಂಸೆ ಮಾಡಿರ್ತಕ್ಕಂಥ ಅಂಥ ಹೋರಾಟದ ಹಾದಿಯಲ್ಲಿ ಒಂದು ತ್ಯಾಗ ಸಂಕೇತದ ಅಂಥ ಹೋರಾಟದ ಹಾದಿಯಲ್ಲಿ ಕೆಲವೊಂದು ಇದ್ರ ಥರದ ಒಂದು ವೀರಮರಣ ಹೊಂದಿರತಕ್ಕಂಥ ಹೇಳಿ ಅಲ್ಲಿಂದನೇ ಒಂದು ಇದು ಸ್ಟಾರ್ಟ್ ಆಗ್ತದೆ. ಅಲ್ಲಿ ವೀರಮರಣ ಹೊಂದಿರತಕ್ಕಂಥ ಹುಸೇನ್ ಮತ್ತು ಅಜಿತ್ ಅಂತವ್ರು ಅವ್ರ ಹೆಸರು ಮ್ಯಾಗ ಈ ಡೋಲಿ ಪಂಜಗಳೆಲ್ಲ ಮಾಡ್ತಿರ್ತಾರಲ್ಲ, ಅವ್ರದ್ದೊಂಥರ ಇದನ್ನ ಇದಿರ್ತಾರ. ಅದೇನು ನಂಬಿಕೆ ಅಂತ ನಾನು ತಿಳಿದುಕೊಂಡ ಇತಿಹಾಸ. ನಮಗೆ ಅದೇನು ಗೊತ್ತಿರ್ಬೋದು ಗೊತ್ತಿರಲ್ಲ. ಬಟ್ ಅದೇ ಮುಂದೆ ಬರ್ತಕ್ಕಂಥ ಒಂದು ಹಂಗೆ ಹೋದಂಗೆಲ್ಲ ಇತಿಹಾಸದ ಪಾಠವಾಗಿ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾದಂಥ ಮುಸ್ಲಿಂ ಮತ್ತು ಹಿಂದೂ ಧರ್ಮಗಳ ಸಂಕೇತ ಭಾವೈಕ್ಯದ ಸಂಕೇತಗಳಿಂದ ಕೂಡಿ ಈಗ ತಾವೆಲ್ಲ ಹೇಳಿದಂಗೆ ಏನಿದೆ ನಮ್ಮ ಮೊಹರಂ ಏನೈತಲ್ಲ, ಇದು ಮೊಹರಂ ಅನ್ನೋದು ಜಾಸ್ತಿ ಹಿಂದೂಗಳ ಹಬ್ಬ ಅಂತಲೇ ಜಾಸ್ತಿ ಕರೀತಾರೆ. ಈ ನಮ್ಮ ಊರಾಗ ಎಕ್ಸಾಂಪಲ್, ನಮ್ಮ ಊರಾಗ ಒಂದು ಯಾವುದೋ ಮುಸ್ಲಿಂ ಕುಟುಂಬನೂ ಇರಲಿಲ್ಲ. ಅಟ್ಲೀಸ್ಟ್ ಅದನ್ನು ಡೋಲಿ ಮತ್ತು ಪಂಜ ರೆಡಿ ಮಾಡಕ್ಕೆ ಒಂದು ಮುಸ್ಲಿಂ ಕುಟುಂಬ ಅಂತೇಳಿ ನಮ್ಮ ಊರು ಹಿರಿಯರು ಹೋಗಿ ಏರಿಯಾ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮುಸ್ಲಿಂ ಮನೆಯನ್ನು ತಂದಿಟ್ಟು ಅವರಿಗೆಲ್ಲ ಇರತಕ್ಕಂಥ ಕಾಳು ಕಡಿ ಎಲ್ಲವನ್ನು ನಮ್ಮ ಊರವ್ರ ಹಿರಿಯರಿಗೆ ಕೊಟ್ಟು ನಡೆಸ್ತಾ ಇದ್ರು. ಅದನ್ನೆಲ್ಲ ತಯಾರು ಮಾಡೋರು ಹಿಂದೂಗಳೇ, ಅದನ್ನ ಮೆರವಣಿಗೆ ಮಾಡೋರು ಹಿಂದೂಗಳೇ, ಕಳಿಸೋರು ಹಿಂದೂಗಳೇ. ಇಂಥ ಒಂದು ಹಬ್ಬದಾಗಲಿ ಅವತ್ತೆಲ್ಲ ಹಿಂದೂ ಮುಸ್ಲಿಂ ಹಿಂದೂ ಸಮಾಜಗಳೆಲ್ಲ ಪೀರ್ಗಳಾಗೋದಂಥ ದಾರ ಕಟ್ತಾರಲ್ಲ, ಈ ಕಡೆ ಕಟ್ತಾರೆ ಗೊತ್ತಿಲ್ಲ, ನಮ್ಮ ಭಾಗನಾಗೆಲ್ಲ ಮಾಡ್ತಿರ್ತಾರೆ. ಅವ್ರ ಕವಾಲಿಗಳು ಕುಣಿತಗಳಾಗಿರ್ಬೋದು ಅಥವಾ ಅಲ್ಲಿ ಡ್ಯಾನ್ಸ್ಗಳಾಗಿರ್ಬೋದು ಎಲ್ಲ ಮಾಡ್ತಿರ್ತಾರೆ. ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಹಬ್ಬ. ಅಂಥ ಹಬ್ಬವನ್ನು ನಾವು ನಿರ್ವಹಣೆ ಯಾವ ಥರ ಮಾಡ್ಬೇಕು ಪೊಲೀಸ್ ಇಲಾಖೆಯಿಂದ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಅಚ್ಚುಕಟ್ಟಾಗಿ ಮಾಡ್ತೀವಿ. ನಾವು ಹೇಳಿದಂಗೆ ಪ್ರತಿಯೊಂದು ಹಬ್ಬನೂ ಕೂಡ ವಿಶೇಷತೆ ಕೂಡಿರ್ತೈತಿ. ಆ ವಿಶೇಷತೆ ತಕ್ಕಂತೆ ಅಲ್ಲಿ ಇರ್ತಕ್ಕಂಥ ಸಿಚುವೇಶನ್ಗಳು, ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಅಚ್ಚುಕಟ್ಟಾಗಿ ನಮ್ಗೆ ಏನು ಮಾಡಬೇಕು ಅವೆಲ್ಲ ಲಾಸ್ಟ್ ಟೈಮ್ ಹೇಳಿದ್ರು. ಒಂದು ಕುಂಬಾರವಣ್ಯಾಗ ಒಂದು ಲಾಸ್ಟ್ ದೇವಿ ಜಾತ್ರೆ ಇರ್ತೈತಿ. ಬಟ್ ನಾನು ಸಿಂದಗಿ ಪಟ್ಟಣದಾಗ ಅಷ್ಟು ಯುವಕರು ಸೇರ್ತಾರದು ಗೊತ್ತಿರಲಿಲ್ಲ ನನಗೆ. ಅವಾಗ ಹೇಳಿದ್ರೆ ಇಷ್ಟು ಹುಡುಗರು ಸೇರ್ತಾರೆ ಸರ್, ಒಮ್ಮೆ ಎಲ್ಲ ಯುವಕರು ಇರ್ತಾರೆ, ದೇವಿ ದರ್ಶನ ಮಾಡೋಕ್ಕೆಲ್ಲ ಹೆಣ್ಮಕ್ಳು ರೈಟ್ ಲೆಫ್ಟ್ ನಿಂತಿರ್ತಾರೆ, ಹುಡುಗರೆಲ್ಲ ಒಮ್ಮೆ ಹುಯಿ ಮಾಡ್ತಾರೆ ಸರ್, ಸಮಸ್ಯೆ ಆಗ್ತೈತಿ, ಕಲ್ ಹೋರಾಟ ಅಂತೇಳಿ. ಅವತ್ತಿನ ದಿವಸನಾಗ ತಮಗೆಲ್ಲ ತಿಳಿದಂಗೆ ಮೊರಟಿಗೆ ಊರಾಗ 4 ಜನ ಸತ್ತಿದ್ರು. ಅವ್ರು ಬೆಳಗ್ಗೆಯಿಂದ ತೆಗೆಸೋದಕ್ಕೂ ಮತ್ತೆ ಅಚ್ಚುಕಟ್ಟಾಗಿ ರಾತ್ರಿ ಎಲ್ಲ ನಾವು ಪೊಲೀಸ್ ಇಲಾಖೆ ನಿಂತು ಅದು ಏನೋ ಒಂದು ಸಣ್ಣ ಘಟನೆಯಾಗ ನೋಡ್ಕೊಂಡಿವಿ. ಬಟ್ ಅದ್ರಾಗ ಊರ ಮೇನ್ ಮೆಸೇಜ್ ಅಂದ್ರೆ ಅಲ್ಲಿ ಊರಿನ ಹಿರಿಯರು ಹೇಳಿದ್ರು, ನಮ್ದು ಇಲಾಖೆದಾಗ ಹೇಳಿದ್ರು ಈ ಥರ ಆಗ್ತದೆ ಸರ್, ಈ ಥರ ಕಲ್ಲು ಘಟನೆ ಆಗ್ತಾವೆ, ಇಂಥ ವಿಶೇಷಗಳು ಏನಾರು ಹೇಳಿದ್ರಂದ್ರೆ ನಾವು ಇಮಿಡಿಯೇಟ್ಲಿ ಅಲ್ಲಿ ಏನಕ್ಕೆ ಆ್ಯಕ್ಷನ್ ತೊಗೋಬೇಕಂತೇಳಿ ಖುದ್ದಾಗಿ ನಾನು 4-5 ಗಂಟೆ ತನಕ ಇದ್ದೇವೆ. ಒಂದೇ ಏನೋ ಘಟನೆ ಆಗಲ್ದಂಗೆ, ಆ ದೇವಿ ದರ್ಶನ ಆಗಲ್ದಂಗೆ ಸಾರ್ವಜನಿಕರಿಗೆ ಮಹಿಳೆಯರಿಗೆ ಎಲ್ಲ ಕೂಡ ಒಂದು ದರ್ಶನ ಆಗಲಿ ಅಂತೇಳಿ ನೋಡ್ಕೊಂಡಿವಿ. ಅದೇ ಥರ ನಿಮ್ಮಲ್ಲಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ನಾವು ಸ್ವೀಕಾರ ಮಾಡ್ತೀವಿ. ಮತ್ತೆ ಸಿಚುವೇಶನ್ ಹೇಳಿದಂಗೆ ತಾವು ಹೇಳಿದ್ರೆ ಫೋಟೋ ಗೀಟುಗಳೆಲ್ಲ ನೋಡ್ತಿರ್ತಾರೆ, ಅವೆಲ್ಲ ಬೇಡ. ನಿಮ್ಮ ಒಳಗೆ ಪ್ರತಿಷ್ಠೆಗಳನ್ನು ಅವ್ರಿಗೊಳಗೆ ಒಂಥರ ಶಕ್ತಿ ಪ್ರದರ್ಶನ ಅಲ್ಲದು. ದೇವರ ದರ್ಶನ, ದೇವರ ಬಗ್ಗೆ ನಡೀತಕ್ಕಂಥ ಹಬ್ಬ ಹರಿದಿನಗಳದಾಗ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನು ನಮ್ಮ ಹಾಕುಗಳನ್ನೆಲ್ಲ ಬಿಟ್ಟು ಆ ದೇವರ ದರ್ಶನಕ್ಕೆ ಏನೇನು ಮಾಡಬೇಕು ಅನ್ನೋದಂಥದ್ದಾಗಲಿ. ಲಾಸ್ಟ್ ಟೈಮ್ ನನಗೆ ಹೇಳಿದ್ರಿ, ಈ ವಿಶೇಷ ಹೇಳಿದ್ರು ಅದು ಫೋಟೋಗಳಾಗ ಏನಾರು ಸಮಸ್ಯೆ ಆಗಿತ್ತು ಆ ಟೈಮ್ದಾಗ. ಒಂದರಿಂದ ಒಂದೊಂದು ಸಮಸ್ಯೆ ಆಗೋದು ಬೇಡ ಅಂಥವೆಲ್ಲ ನಾವು ಅಟೆಂಡ್ ಮಾಡ್ತೀವಿ. ತಾವು ಪ್ರಮುಖವಾಗಿ ಹೇಳ್ತಕ್ಕಂಥ ಮಾನ್ಯ ನಮ್ಮ ಡಿ ಜಿ ಸಾಹೇಬ್ರು ಅಂತ ಒಂದು ಕೊಟ್ಟಿರ್ತಾರೆ ಹಬ್ಬಗಳನ್ನು ಯಾವ ಥರ ನಿರ್ವಹಣೆ ಮಾಡ್ಬೇಕಂತೇಳಿ ನಮ್ಮ ಠಾಣೆ ವತಿಯಿಂದ ಆಗಿರ್ತೈತಿ. ಆ ಥರ ನಾವು ಅಟೆಂಡ್ ಮಾಡ್ತೀವಿ. ಇಲ್ಲಿ ಸಮಾಜದಾಗ ಏನಾರು ಗಲಭೆ ಎಬ್ಸ್ತಕ್ಕಂಥ ಸಮಾಜಘಾತಕ ಶಕ್ತಿಗಳ ಬಗ್ಗೆನೂ ಕೂಡ ನಾವು ನಿಗಾ ವಹಿಸಿದ್ದೀವಿ. ಎಸ್ಪೆಷಲಿ ಪೊರತಲ್ಲ ಕಮ್ಮನಲ್ಗುಂಡ ಲಾಸ್ಟ್ ಟೈಮ್ 2013ರಲ್ಲಿ ಆಗಿರ್ತಾರೆ. ಕೆಲವೊಂದು ಜನ ಅದಾರ ನಮ್ಮ ಲಿಸ್ಟಲ್ಲಿ ಹಿಂದೂ ಮತ್ತು ಮುಸ್ಲಿಮಲ್ಲಿ ಗಲಾಟೆಯಲ್ಲಿ ಯಾರು ಭಾಗವಹಿಸಿರ್ತಕ್ಕಂಥ ಅವರೆಲ್ಲರೂ ಎಷ್ಟೋ ಜನ ಬದಲಾವಣೆ ಆಗಿದ್ದಾರೆ, ಕೆಲವೊಂದು ಜನ ಇನ್ನೂ ಕಂಟಿನ್ಯೂ ಇದ್ದಾರೆ.
ಅಂಥವ್ರ ಬಗ್ಗೆ ನಾವು ನಿಗಾ ಇರ್ತೀವಿ. ಹಬ್ಬ ಹರಿದಿನಗಳು ಬಂದಾಗ ಅವ್ರಿಗೆ ಏನೇನು ವಿಶೇಷ ಎಚ್ಚರಿಕೆ ಕೊಡಬೇಕು, ಏನೇನು ಠಾಣೆ ವತಿಯಿಂದ ಏನೇನು ಮಾಡಬೇಕು, ಅವ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ಏನೇನು ತೊಗೋಬೇಕು ಅಂತೇಳಿ ಅವನ್ನೆಲ್ಲ ನಾವು ಕ್ರಮಗಳು ತೊಗೊಂಡಿರ್ತೀವಿ. ಇನ್ನು ಮೇನ್ ಇಂತಿರ್ತಕ್ಕಂಥ ತಾವು ಯಾವ ಟೈಮ್ದಲ್ಲಿ ಏನಾಗ್ತೈತೆ ಅಂತೇಳಿ ನಿಮ್ಮ ಜೊತೆ ಅಪ್ಡೇಟ್ ಇರ್ತೀವಿ. ಇನ್ನೊಟ್ಟಿಗೆ ಅಷ್ಟು ಕೆಲವೊಂದು ಜನ ಪ್ರಮುಖರು ಹೇಳಿದ್ರು, ಮೇನ್ ಪಂಜಾಬ್ ಮತ್ತು ಡೂಲಿ ಕುಡ್ಸಾರೋ ಬಂದಿಲ್ಲ, ಇಲ್ಲಿ ಉಳಿದವ್ರು ಅಷ್ಟೇ ಹಿರಿಯರು ಬಂದಿರ್ತಾರೆ ಅಂತ ಹೇಳಿದ್ರಿ. ಬಟ್ ಅನಿವಾರ್ಯ ಕಾರ್ಯಗಳು ಬಂದಾರೋ ಗೊತ್ತಿಲ್ಲ, ಅಥವಾ ತಾವು ಹೇಳಿದಂಗೆಲ್ಲ ಸಿಚುವೇಶನ್ ಬಂದಿರೋಕ್ಕಿಲ್ಲ. ನಾವು ಖುದ್ದಾಗಿ ನಾವೇ ವಿಸಿಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಏನೇನು ಮಾಡ್ತಾರೆ, ಏನೇನು ಪಾತ್ರಗಳೆಲ್ಲ ತಿಳ್ಕೊಂಡು ಅಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ನಾನು ಮಾಡ್ತೀವಿ. ಇನ್ನೆಲ್ಲ ತಾವು ತಿಳಿದಂಗೆ ಮೇನ್ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳಿದ್ರು, ಏನಾರ ಒಂದು ಬರ್ತಿರ್ತಾವೆ, ಏನಾರ ಒಂದು ಚಪ್ಪಲಿ ಹಾರ ಹಾಕಿನ ಮೋಸ ಹಾಕಿ ನಾವೆಲ್ಲ 108 ಬರ್ತಿರ್ತಾವೆ, ಅಂಥವಕ್ಕೆಲ್ಲ ಹೋಗಡೆ ಕೊಡೋದು ಬೇಡ. ಆಮೇಲೆ ಮೇನ್ ಖುದ್ದಾಗಿ ನೋಡಿದ್ ಬರ್ರಿ, ಒಂದು ವಿಡಿಯೋ ಬಂದ ತಕ್ಷಣ ಅದು ಸಿಂದಿಗೆ ಅಂತ ಎಡಿಟ್ ಮಾಡಿ ಹಾಕಿರೋ ಜನಕ್ಕೆ ಸಿಂದಿಗೆ ಅಂದ್ ಬಿಡ್ತಾರೆ. ಆ ವಿಡಿಯೋ ನಮ್ಮ ಸಿಂದಿಗೆ ಅದು ಐತೋ ಏನು ಹೊರಗಿಂದ ಐತೋ ನೋಡ್ಬೇಕು ಮೊದಲು. ಯಾಕಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರು ಹಿರಿಯರಿದ್ದೀರಿ, ಯಾವ ಮೂಲೆಗೆ ಏನೈತಿ, ಯಾವ ಮಸೀದಿಗೆ ಏನೈತಿ, ಕಟ್ ಯಾವುದೊಂದು ಎಲ್ಲ ಗೊತ್ತಾಗ್ತಾವೆ. ಇದು ನಮ್ಮದು ಐತಿ ಅಂಥವು ಯಾರು ಇತ್ತಂದ್ರೆ ಇಫ್ ಇನ್ ಕೇಸ್ ಆಫ್ ಏನೇ ಗ್ರೂಪ್ ಆದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡೋದು. ಇದು ಸಿಂದಗಿ ಪಟ್ಟಣದಲ್ಲ, ಇದು ಕೋಮ ಸೌಹಾರ್ದ ಹಾಳು ಮಾಡ್ತಕ್ಕಂಥ ಕೃತ್ಯ ಐತಿ, ಇದನ್ನು ನಿಶ್ಚಿತವಾಗಿ ಇದು ನಮ್ದಲ್ಲ ಅಂತ ಏನಾರು ಒಬ್ರು ಕಮೆಂಟ್ ಹಾಕಿದ್ರೆ ಅಲ್ಲಿ ಇಮಿಡಿಯೇಟ್ಲಿ ಒಂದು ರಿಪ್ಲೈ ಸ್ಟಾರ್ಟ್ ಆಗಿಬಿಡ್ತದೆ. ಎಲ್ಲರೂ ಸುಮ್ ನೋಡಿ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಇದು ಹೌದು ನಮ್ಮಲ್ಲಿ ಆಗಿರ್ತದೆ ಅಂತೇಳಿ ಒಂದಾಗಿ ಹೋಗಿಬಿಡ್ತಾವೆ. ಅಂತ ಒಂದು ಸಾಮಾಜಿಕ ಜಾಲತಾಣ ಆಗೋದು ಬೇಡ. ಮತ್ತು ಆವತ್ತಿನ ದಿನ ಮಂದ ಕುಡಿದು ಗಲಾಟೆ ಮಾಡ್ತಕ್ಕಂಥವ್ರು ಅಂಥದ್ದೆಲ್ಲ ಅವಕಾಶಗಳಿಗೆ ನಾವು ಇರ್ತೀವಿ. ಆಮೇಲೆ ಬಂದೋಬಸ್ತ್ ಇರ್ತಕ್ಕಂಥದ್ದು ಇಲ್ಲಿ ಮೇನ್ ಅಂಥದ್ದು ಏನು ಡ್ರೋನ್ ಸಿಸ್ಟಮ್ ಅಂದಾಗ ಮಾಡಿ ಮೊಜರೇಟ್ ಮಾಡೋಂಥದ್ದು ಏನು ಇಲ್ಲ ಅನ್ಸುತ್ತೆ. ಮೇ ಬಿ ಅಷ್ಟು ಜನ ಏನು ಭಾಳ ಜನ ಸೇರ್ತಾರ, ಅವತ್ತಿನ ದಿನದಾಗ ಸೇರಿದ್ರೆ ನಾವು ಮಾಡ್ತೀವಿ. ಆಮೇಲೆ DRVC ವೆಹಿಕಲ್ ಒಂದು ತರಿಸಿರ್ತೀವಿ, ಅದ್ರ ತಕ್ಕಂಗೆ ಬಂದೋಬಸ್ತ್ ವ್ಯವಸ್ಥೆ ನಾವು ಮಾಡ್ತೀವಿ. ಅಂತ ಇನ್ನೂ ಸಾಕಷ್ಟು ವಿಷಯಗಳು ಇರ್ತಾವೆ, ಅಂಥವೆಲ್ಲ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಹಿರಿಯರ ಸಮ್ಮುಖದಾಗ. ನಮ್ಮ ಈ ದಿವಸ ನಾವು ಈ ಸಿಂದಗಿ ಪಟ್ಟಣದಾಗ ಏನು ಮೊಹರಂ ನಿಮಿತ್ತ ಒಂದು ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ನಿಮಿತ್ತ ಎಲ್ಲರೂ ಈ ಶಾಂತಿ ಸಭೆಗೆ ಆಗಮಿಸಿದ ಎಲ್ಲ ಊರಿನ ಹಿರಿಯರು, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಯಾಕೆ ನಾವು ಹಬ್ಬ ಆಗೋಕ್ಕಿಂತ ಮುಂಚೆ ಯಾಕೆ ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷ ಹಬ್ಬಕ್ಕಿಂತ ಮುಂಚೆ ಯಾಕೆ ಶಾಂತಿ ಸಭೆಯನ್ನು ಆಚರಿಸ್ತೀವಿ, ಏನು ಉದ್ದೇಶ ಏನು, ಶಾಂತಿ ಸಭೆಯನ್ನು ಮಾಡೋದ್ರಿಂದ ಏನು ಲಾಭ, ಯಾಕೆ ಮಾಡಬೇಕು ಅಂತಂದರೆ, ಸಮಾಜದಲ್ಲಿ ಹಬ್ಬ ಆಚರಿಸುವ ಮುಂಚೆ ಸಮಾಜದಾಗ ಹಬ್ಬದ ದಿವಸ ಯಾವುದೇ ಅಹಿತಕರ ಘಟನೆಗಳು, ಸಮಾಜದ ಘಾತಕ ಚಟುವಟಿಕೆಗಳು ನಡೀಬಾರ್ದು. ಅದನ್ನು ಪೊಲೀಸರಷ್ಟೇ ನಿಭಾಯಿಸೋಕ್ಕಾಗಲ್ಲ, ಎಲ್ಲ ಜಾಗದಲ್ಲಿ ಪೊಲೀಸರು ಯಾಕಾಗಲ್ಲ. ಹಾಗಾಗಿ ಜನ ಎಲ್ಲ ಕಡೆ ಇರ್ತಾರೆ. ನೀವೆಲ್ಲರೂ ಆದಂಥ ಅಹಿತಕರ ಘಟನೆಗಳು ನಡೆಯದಂತೆ ನೀವು ನೋಡ್ಕೊಳ್ಬೇಕು. ನಿಮ್ಮದು ಜವಾಬ್ದಾರಿ, ನಮ್ಮದು ಜವಾಬ್ದಾರಿ. ಅದಕ್ಕಾಗಿ ನಾವು ಮೊದಲ ಹಬ್ಬ ಆಗೋಕ್ಕಿಂತ ಮುಂಚೆ ನಿಮ್ಮನ್ನು ಕರೆಸಿ ನೀವು ಒಂದು ಸ್ವಲ್ಪ ಜವಾಬ್ದಾರಿಯನ್ನು ತೊಗೊಂಡು ಹಬ್ಬ ತುಂಬ ವಿಜೃಂಭಣೆಯಿಂದ ಆಗಬೇಕು, ಅಷ್ಟೇ ಶಾಂತ ರೀತಿಯಿಂದ ಆಗಬೇಕು ಅಂತ ಹೇಳ್ತಾ, ಈ ವರ್ಷ ಏನು ಮೊಹರಂ ಹಬ್ಬ ಆಚರಿಸ್ತೀರಿ ಅದು ಎಲ್ಲ ವರ್ಷಕ್ಕಿಂತ ಈ ವರ್ಷ ಅತಿ ವಿಜೃಂಭಣೆ ಆಗಬೇಕು ಮತ್ತು ಅಷ್ಟೇ ಶಾಂತ ರೀತಿಯಿಂದ ಆಗಬೇಕು ಅಂತ ಹೇಳ್ತಾ ಇನ್ನೊಂದು 2 ಮಾತುಗಳನ್ನು ಸಿಂದಗಿ ಸ್ಟೇಷನ್ದಾಗ ಶಾಂತಿ ಸಭೆ ಕರೆಯೋದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ತಮ್ಮ ಎಲ್ಲ ಸರ್ವ ಧರ್ಮದವರಿಗೂ ಕೂಡ ಧನ್ಯವಾದಗಳು. ಹೇಳೋದು ಇಷ್ಟೇ, ನಮ್ಮೂರು ಭಾಳ ಶಾಂತಿ ಪ್ರಿಯ ಊರ, ಮೊದಲು ಹಿಡಿದು ಭಾಳ ಶಾಂತಿ ಪ್ರಿಯ ಊರ. ಕೆಲವೊಂದು ಸಮಸ್ಯೆಗಳು ಸಣ್ಣ ಎಲ್ಲ ಸಮಾಜದೊಳಗೆ 4 ಹುಡುಗರು ಇರ್ತಾವೆ. ಅಂಥವ್ರು ನೀವೆಲ್ಲರೂ ಕೂಡಿಸಿನ ಬದಿಗಿಟ್ಟು ಬರುವಂಥ ಹಬ್ಬಗಳಲ್ಲಿ ಎಲ್ಲ ಸಮಾಜದಾಗ 4 ಹುಡುಗರು ಇರ್ತಾವೆ. ಅಂಥವ್ರು ಸಾಹೇಬ್ರ ಎದುರಿಗಿಟ್ಟು ನಮ್ಮ ಹುಡುಗರು ಕೆಡ್ಲಾಕತ್ತವ್ರಿ ಸಾಹೇಬ್ರ ಇಂತಿಂಥವ್ರು ಅಂತೇಳಿ ನಾವು ಮುಂದೆ ಮಾಡಿ ಅದರ ಕಣ್ಣ ಮುಗಿನ ಹಂಚಿಕೆ ಮಾಡಿದ್ರೆ ನಮ್ಮೂರು ಶಾಂತಿ ಇರ್ತದೆ. ನಮ್ಮೂರು ಭಾಳ ಶಾಂತಿ ಪ್ರಿಯ ಊರ. ಒಂದೇ ಊರಲ್ಲಿ ಫೆಸ್ಟಿಗೆ ಸಂಗಾಯನ ಗುಡಿ ಅದ, ನೀಲಗಂಗನ ಗುಡಿ ಅದ, ಆನಂತರ ಜುಮ್ಮಾ ಮಸೂತಿ ಅದ, ಮುಂದೆ ಬಸವಣ್ಣ ಅರಿಶಿ ಒಳಗೆ ಹಣಮಂದಿಯವರ. ಇದು ನಮ್ಮೂರು ಪದ್ಧತಿ, ಹಿರಿಯರು ಕಟ್ಟದಂಥದ್ದು. ಈಗೆಲ್ಲ ಎದಕ್ಕಂದ್ರೆ ಭಾವೈಕ್ಯತೆ ಇರೋ ಸಲುವಾಗಿ ಇವೆಲ್ಲ ಸಮಾಜವು ಕಟ್ಟಿದ್ವಿ. ಮೊದಲು ಹಿಡಿದು ಶಾಂತವೀರ ಮಠದಾಗ ಏನು ಪರಿಸ್ಥಿತಿ ಇದ್ರು ನಾವೆಲ್ಲರೂ ಹೋಗ್ತಿದ್ದೆವು. ಚನ್ನವೀರ ಮಹಾಸ್ವಾಮಿಗಳ ಬಳಿ ಏನಿರ್ತಾರೆ ನಾವು ಹೋಗ್ತಿದ್ದೆವು. ಈಗಿನ ಜನ್ರೇಷನ್ ಏನಾಗ್ಯದ, ನಾವು ಹೋಗೋದ್ರಿಂದ ಎಲ್ಲಿ ಕೆಡ್ತದಂತೇಳಿ ನಾವು ಹೋಗೋದು ಬಿಟ್ಟಿವಿ. ಅದರಿಂದ ಮಠಗಳಲ್ಲಿ ನಾವೆಲ್ಲ ಕಸ ಹುಡುಗಿ ಬೆಳೆದವರು. ಈಗ ಅಲ್ಲಿ ನಾವು ಹೋಗೋದ್ರಿಂದ ಕೆಲವೊಬ್ರು ಕೆಟ್ಟ ಗಂಡ್ಲೆ ನೋಡ್ಲಿಕ್ಕತ್ತಾರ ಅಂತೇಳಿ ನಾವು ಹೋಗೋದು ಬಿಟ್ಟಿವಿ. ಇನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಮೆರವಣಿಗೆ ಆಗಲಿ, ಇವು ಹಬ್ಬ ಆಗಲಿ, ಏನು ಬಂದರೂ ಎಲ್ಲ ಸಮಾಜದಾಗೂ 2-3 ಹುಳುಗಳು ಅದಾವೆ. ಅಂಥವ್ರನ್ನ ಕಂಡು ಹಿಡಿದು ನಾವು ಸಾಹೇಬ್ರನ್ನ ಎದುರಿಗೆ ತರಬೇಕು. ನಮ್ಮ ಕೈಲಿ ಸಾಧ್ಯ ಆದಷ್ಟು ಶಾಂತಿ ಬೆಳೆಸ್ಬೇಕು. ಅದರಲ್ಲಿ ನಮ್ಮ ಮಕ್ಕಳಿರಲಿ, ಇನ್ನೊಬ್ಬರ ಮಕ್ಕಳಿರಲಿ, ಅವರಿಗೆ ಅಂತೇಳಿ ಬಟ್ ಮಾಡೋದು ಬೇಡ. ಎಲ್ಲ ಸಮಾಜದಾಗೂ 3-4 ಈಗಿನ ಈ ಜನ್ರೇಷನ್ ಅದೇ ಅದ. ಮುಂದಿನ ದಿನಕ್ಕೆ ಅದು ಆಗಬಾರ್ದು. ನಮ್ಮೂರ ಅಭಿವೃದ್ಧಿ, ನಮ್ಮೂರ ಕೀರ್ತಿ, ನಮ್ಮೂರು ಶಾಂತಿ ಪ್ರಿಯ ಊರ ಇವೆಲ್ಲ ಕಡೆ ಹರಡಲಿ ಅಂತೇಳಿ ನಾವು ಬಯಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವಿಜಯಪುರ ಜಿಲ್ಲೆಯ ಪೊಲೀಸ್ ಸಿಂದಗಿ ಉಪವಿಭಾಗದ ಸಿಂದಗಿ ಪೊಲೀಸ್ ಠಾಣೆ ಶಾಂತಿ ಸಭೆ ಇವತ್ತು ನೆರವೇರಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಮುಖಂಡರು ಹಾಗೂ ಸಮಾಜ ಸೇವಕರು ಎಲ್ಲರೂ ತಮ್ಮ ಅನಿಸಿಕೆಗಳು ಇದೇ ರೀತಿಯಿಂದ ಹೇಳಿದರು. ಈ ಶಾಂತಿ ಸಭೆ
ಕೆಲವೊಂದು ಮೊದಲು ಬಹಳಷ್ಟು ಸುಮಾರು 5-6 ವರ್ಷದಿಂದ ನಾವು ಮೊದಲು ಪ್ರತಿಯೊಂದು ಶಾಂತಿ ಸಭೆಗೆ ಬರ್ತಾ ಇದ್ದೆವು. ಒಳ್ಳೆಯ ರೀತಿಯಿಂದ ಈ ಪೂರಾ ಪೊಲೀಸ್ ಠಾಣೆ ತುಂಬ್ತಿತ್ತು. ಯಾಕಂದರೆ ಆವಾಗ ಒಂದು ಗ್ರೂಪ್ ಅದು ಇತ್ತು, ಎಲ್ಲರೂ ಬರ್ತಾಯಿದ್ರು, ಎಲ್ಲ ಸಮಾಜದವರು ಎಲ್ಲರೂ 10-15 ಮಂದಿ ಎಲ್ಲರೂ ಸೇರಿ ಬರ್ತಿದ್ರು. ಇವತ್ತು ನಾಳೆ ಹೆಚ್ಚ ಯಾವ ಕೆಲವೊಂದು ಜನರಿಗೆ ಕರೆಸಿ ಶಾಂತಿ ಸಭೆ ಮುಂದಿನ ದಿನಮಾನಗಳಿಗೆ ಒಳ್ಳೆ ಶಾಂತಿ ಇದು ಆಗಬೇಕಂತ ನನ್ನ ಅನಿಸಿಕೆ. ಒಂದು ಗ್ರೂಪ್ ಮಾಡಿ ಎಲ್ಲ ಸಮಾಜದವರಿಗೆ ಕರೆಸಿ ಶಾಂತಿ ಸಭೆಗಳು ಮಾಡಬೇಕು. ಇವತ್ತು ನಮ್ಮ ಈ ಸಭೆಯಲ್ಲಿ ಏನು ಒಂದೆರಡು ವಿಷಯ ಹೇಳಬೇಕಂದ್ರೆ, ಗಣಪತಿ ಹಬ್ಬ ಆಗಲಿ, ಮೊಹರಂ ಹಬ್ಬ ಆಗಲಿ, ಯಾವಾಗಲೂ ಶಾಂತಿ ಸಭೆ ಕರೀತಾ ಇದ್ದಾರೆ. ಅದರಂತೆ ಇಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಯಾವಾಗಲೂ ಯಾಕಂದ್ರೆ ಜನರ ಮಧ್ಯದಲ್ಲಿ ಗೋಡೆಯನ್ನು ಕಟ್ಟಿಬಿಟ್ಟಿದ್ದಾರೆ. ಇಲ್ಲಿ ವಿಚಾರಗಳು ಎಲ್ಲರ ಮನಸ್ಸು ಸ್ವಚ್ಛ ಐತಿ, ಆದ್ರೆ ಆ ಗೋಡೆ ಏನಾಗಿದೆಪ್ಪ ಅಂದ್ರೆ ಸುಡುವಂಥ ಬೆಂಕಿಯ ದೀಪಗಳನ್ನ ಆಟಿಟ್ಟಂಗೆ ಆಗಿಬಿಟ್ಟೈತೆ. ಯಾರು ಏನು ಮಾಡಿದ್ರೆ ಏನಾಗ್ತದೋ, ನಮ್ಮ ಮಕ್ಳಿಗೆ ಕಳ್ಸರಿ ಏನಾಗ್ತದೋ ಅವೆಲ್ಲ ಬಿಡ್ರಿ, ನಿಮ್ಮ ಮಕ್ಳಿಗೆ ಕಳ್ಸರಿ ಏನೋ. ಆದ್ರೆ ಅಲ್ಲಿ ಏನಿರ್ಬೇಕಂದ್ರೆ ನಮ್ಮ ತನವನ್ನು ನಾವು ಗಟ್ಟಿಯಾಗಿದ್ರೆ ಅಲ್ಲಿ ಯಾವುದೇ ಒಂದು ರೀತಿಯ ಒಂದು ಗಲಭೆಗಳಾಗೋದಿಲ್ಲ. ಉದ್ದೇಶ ಅಷ್ಟೇ, ಯಾವುದೇ ಒಂದು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾದ್ರೆ ಅದು ನಮ್ಮದು ಅಂತಕ್ಕಂಥ ಭಾವನೆ ಎಲ್ಲರ ಮನಸ್ಸಿನಲ್ಲಿ ಮೂಡಬೇಕು. ಅವಾಗ ಮಾತ್ರ ಇಲ್ಲಿ ನಾವು ಹೇಳ್ತೀವಿ, ನಮ್ಮ ದೇಶದಲ್ಲಿ ಇದು ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ದೀವಿ ನಾವು. ಇದು ಜಾತಿ ವ್ಯವಸ್ಥೆ ತರಬೇಡ. ಹಬ್ಬದ ವಿಚಾರದಾಗ ಜಾತಿ ವ್ಯವಸ್ಥೆ ಬೇಡ. ನಾವೆಲ್ಲರೂ ಸೌಹಾರ್ದ ರೀತಿಯಲ್ಲಿ ನೀವು ಕೂಡಿಕೊಂಡು ಮೊಹರಂ ಹಬ್ಬವನ್ನು ಆಚರಣೆ ಮಾಡೋಣ. ನಾವು ಎಷ್ಟೇ ಜನ ನಾವು ಒಂದು ಸಮಾಜದಿಂದ ಎಷ್ಟು ಜನ ಬಂದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ನಮ್ಮ ಸಮಾಜವನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದೇ ಶಾಂತಿ ಸಭೆಯ ಮೂಲ ಉದ್ದೇಶ. ನೀವು ಹೋಗಿ ನಿಮ್ಮ ಏರಿಯಾದೊಳಗೆ ಯಾವ ರೀತಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಯುವಕರಿಗೆ ಸಂದೇಶ ಕೊಡ್ತೀರಿ, ಆ ರೀತಿ ಮೇಲೆ ಭಾಳ ವಿಜೃಂಭಣೆಯಿಂದ ಮೊಹರಂ ಹಬ್ಬ ಇಲ್ಲಿ ಸಿಂದಗಿಯಲ್ಲಿ ಆಚರಣೆ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ನಾನು 2 ಮಾತಿಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂಧಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ. ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.